Happy evening to all. ನಾನು ಮಾತಾಡ್ ಕೇಳ್ತಾ ಇದೆಯಾ? Good evening, sir. Good evening. Very good evening, ma'am. So, good evening, St. Francis Xavier Church. Rashmi sister join ಆಗಿದ್ದಾರಾ? ಇಲ್ಲ, ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ವ್ಯಾಕುಲಮ್ಮ ಇದ್ದೀರಲ್ಲ? ಗುಡ್ ಈವ್ನಿಂಗ್ ಅಮ್ಮ. ನೀವು ಅನ್ಮ್ಯೂಟ್ ಮಾಡಿ ಮೈಕ್ ಆನ್ ಮಾಡಿ ಎಸ್ ನೋ ಅಂತ ಹೇಳ್ಬೇಕು. ವಿಜಯರಾಣಿ ಮ್ಯಾಮ್ ಜಾಯಿನ್ ಮಾಡಿದ್ದೀರಾ? ಯಾಕಲಮ್ಮ ಗುಡ್ ಈವ್ನಿಂಗ್. ಪ್ರೇಸ್ ಗಾಡ್. ಕೇಳಿಸ್ತಾ ಇದೆ ಅಂತ ಕೇಳುವ. ಕೇಳಿಸ್ತಾ ಇದೆಪ್ಪ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಯಾರನ್ನ ಇರ್ಬೇಕಲ್ಲ ಕೋಆರ್ಡಿನೇಟರ್. ವಿಜಯ ಟೀಚರ್ ಜಾಯ್ನ್ ಆಗಿದ್ದಾರಾ? ವಿಜಯ ರಾಣಿ ಮ್ಯಾಮ್ ಜಾಯಿನ್ ಮಾಡಿದ್ದೀರಮ್ಮ? ಇಲ್ಲ, ಓಕೆ. ನಿಮ್ಮ ಫ್ರೆಂಡ್ಸ್ ಅಂದ್ರು ಕರೀರಿ ಪ್ಲೀಸ್. 8 ಜನ ಮಾತ್ರ ಜಾಯ್ನ್ ಆಗಿದ್ದಾರೆ. ಆಮೇಲೆ ಏನ್ ಓದ್ಬೇಕು, ಹೆಂಗ್ ಓದ್ಬೇಕು ಯಾರು ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತಾರ ಒಬ್ರು ಕರೀರಿ, ಇನ್ನೊಬ್ಬರು ಕರೀರಿ. ನಿಮ್ ಫ್ರೆಂಡ್ಸ್ ಅನ್ನ ಕರೀರಿ. ಕ್ಲೋಸ್ ಫ್ರೆಂಡ್ಸ್ ಯಾರ್ದು ಅವ್ರು ಕರೀರಿ, ಯಾರು ಬಂದಿಲ್ಲ ಅವ್ರು. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಾರೆ. ಹಾಕಿದ್ದೀನಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೀನಿ. ಎಲ್ಲರೂ ಹೋಗ್ತಾರೋ ಗೊತ್ತಿಲ್ಲ ಅಲ್ಲ, ಅದಕ್ಕೆ. ಯಾರು ಎಲ್ಲಿರ್ತಾರೋ ಮರ್ತೋಗಿರ್ತಾರೆ, ಅದಕ್ಕೆ ನೀವು ಫೋನ್ ಮಾಡಿದ್ದಿರ್ತಾರೆ. ಯಾಕೆ ನಮ್ಮ ಹತ್ರ ನಂಬರ್ ಇಲ್ಲ, ಏನೋ ನಾವು ಕರಿತಾ ಇದ್ವಿ. ಓಕೆ ಬಿಡಿ ಸರ್, ಜಾಯ್ನ್ ಆಗೋರು ಆಗ್ತಾರೆ. ಫಾದರ್ ಇಸ್ ಜಾಯ್ನ್. ಗುಡ್ ಈವ್ನಿಂಗ್ ಫಾದರ್. Can you hear me? Good evening. Good evening father, you need not join, we will take care. Sorry Happy for evening, troubling Father. you. Yeah, good evening, sir. Good evening. Thank you, Sorry Father. father for bothering you. Okay, good evening. All of them welcome. ಎಲ್ಲರೂ ಬಂದಿದ್ದಾರಾ? $11 have come, Father. -2 ಅದರ 3 ತಗೊಂಡ್ಬಿಟ್ರೆ by 8 have joined. Okay. ಯಾರಾದ್ರೂ ಕಾಲ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ಗೆ? ವ್ಯಾಕುಲಮ್ಮ ಕಾಲ್ ಮಾಡ್ತಾ ಇದ್ದೀರಾ? ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಸರಿ ಸರಿ, ಓಕೆ. Sir, you're recording this call? Yes, ma'am. Radhan sir? Yes, ma'am. Okay. So good evening and ಎಲ್ಲರಿಗೂ good evening and a warm welcome to St. Francis Xavier Church. Request Father to say a small prayer so we can start the training session. Father, please. ಎಲ್ಲರೂ ಬಂದಿದ್ದಾರಾ ಅಥವಾ ಏನು ಬರ್ಬೇಕಾ? ಬರ್ಲಿ ಫಾದರ್, ಸ್ಟಾರ್ಟ್ ಮಾಡೋಣ. ಬರೋರು ಬರ್ಲಿ, ನಾವು ಕಾಲ್ ರೆಕಾರ್ಡ್ ಮಾಡಿ ಗ್ರೂಪ್ ಅಲ್ಲಿ ಹಾಕ್ತೀವಿ, ಕೇಳಿಸ್ಕೊಡಿ. ಓಕೆ, ಈಗ ಪ್ರೇಯರ್ ಮಾಡೋಣ. ಎಣ್ಣೆ ಕಬಾಬ್ ಹಾಕೊಡ್ತೀಯಾ? ವ್ಯಾಕುಲಮ್ಮ ಮ್ಯೂಟ್ ಮಾಡಿ, ಮೈಕ್ ಮ್ಯೂಟ್ ಈಗ ಮಾಡಿ. ಬೇರೆಯವರೆಲ್ಲ ಮ್ಯೂಟ್ ಮಾಡಿ. ಎಣ್ಣೆ ಸರ್, ಯು ಹ್ಯಾವ್ ಟು ಮ್ಯೂಟ್ ಎವ್ರಿವನ್. Father has to unmute now, please. I'll mute. ಓಕೆ. You can unmute, Father. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.
ಸರ್ವಶಕ್ತರಾದ ತಂದೆ ದೇವರೇ, ಈ ದಿನ ನಾವು ದೈವ ವಾಕ್ಯವನ್ನು ಭಕ್ತಿ ಭಾವದಿಂದಲೂ ದೈವ ಪ್ರೇರಣೆಯಿಂದಲೂ ಓದುತ್ತಾ ನಮ್ಮ ಮನಸ್ಸುಗಳಲ್ಲಿ ನಿಮ್ಮ ವಾಕ್ಯವನ್ನು ಆಲಿಸುತ್ತಾ ನಮ್ಮ ಬದುಕಿನಲ್ಲಿ ಪರಿವರ್ತನೆಯನ್ನು ಪಡೆಯುವಂತಹ ಒಂದು ಮಹತ್ ಕಾರ್ಯಕ್ಕೆ ಚಾಲನೆಯನ್ನು ನೀಡುತ್ತಿದ್ದೇವೆ. ಈ ಮಹತ್ ಕಾರ್ಯವನ್ನು ನಡೆಸಿರಿ. ದಿವ್ಯವಾಣಿ ಮನುಷ್ಯರಾದ ಪ್ರಭು ಯೇಸು ಕ್ರಿಸ್ತರು ನಮ್ಮ ಬದುಕಿನಲ್ಲಿ ಪರಿವರ್ತನೆಯನ್ನು ತರಲಿ. ನಾವು ಸದಾ ದೈವ ವಾಕ್ಯವನ್ನು ಆಲಿಸುತ್ತಾ ಪಾಲಿಸುತ್ತಾ ಧ್ಯಾನಿಸುತ್ತಾ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆಯುತ್ತಾ ಉತ್ತಮ ಕ್ರೈಸ್ತ ಜೀವನವನ್ನು ಜೀವಿಸುವ ಪ್ರೇರಣೆಯನ್ನು ಕರುಣಿಸಿರಿ. ಇಂದು ನಾವು ನಿಮ್ಮ ಪ್ರೇರಣೆಯಿಂದ ಪ್ರಾರಂಭಿಸಿರುವ ಈ ಕಾರ್ಯವು ಅಂತ್ಯದವರೆಗೆ ಎಲ್ಲ ವಿಧವಾದಂತಹ ಸವಾಲುಗಳನ್ನು ಎದುರಿಸುತ್ತಾ ಮುನ್ನಡೆಯಲು ಬೇಕಾದ ದೈವ ಶಕ್ತಿಯನ್ನು ಅನುಗ್ರಹವನ್ನು ನೀಡಿರಿ. ಈ ಸಭೆಯಲ್ಲಿ ಪಾಲ್ಗೊಂಡಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಸಭೆಯನ್ನು ನಡೆಸುತ್ತಿರುವಂತಹ ಬೈಬಲ್ ಕಮಿಷನ್ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಬೈಬಲ್ ಆಯೋಗದ ಸರ್ವ ಸದಸ್ಯರನ್ನು ಆಶೀರ್ವದಿಸಿರಿ. ಹಾಗೂ ನಮ್ಮ ಸೋಮನಹಳ್ಳಿಯ ಸಂತ ಫ್ರಾನ್ಸಿಸ್ ವೇರಿಯವರ ದೇವಾಲಯದ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿ ನಮ್ಮ ಮುಖಾಂತರ ಸತ್ಕಾರ್ಯವು ಪರಿಪೂರ್ಣವಾಗಿ ನೆರವೇರುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ವಂದನೆಗಳು ಫಾದರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಸೊ ಫ್ರಾನ್ಸಿಸ್ ಸೇವಿಯರ್ ಪ್ಯಾರಿಶ್ ಫ್ಯಾಮಿಲೀಸ್ಗೆ ಸುಸ್ವಾಗತ. ಸೊ ನಾನು ಅನಿತಾ ಡಿಸೂಜಾ ಅಂತ, ನನ್ನ ಜೊತೆ ಬ್ರದರ್ ನಾದನ್ ಅಂತ ಇದ್ದಾರೆ ಬೈಬಲ್ ಕಮಿಷನ್ ಇಂದ. ನಮಸ್ಕಾರ. ಸೊ ಅವರು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಓವರ್ ಟು ಯು ಸರ್. ಥ್ಯಾಂಕ್ ಯು. ಹ್ಯಾಪಿ ಈವ್ನಿಂಗ್ ಟು ಆಲ್. ಎಲ್ರಿಗೂ ಸುಸ್ವಾಗತ. ಈ ಒಂದು ಪ್ರಕಟಣೆ, ವಾಟ್ ಯು ಗೋಯಿಂಗ್ ಟು ಡೂ ಆಸ್ ಅ ಪ್ರೊಕ್ಲಮೇಷನ್ ಇಸ್ ಚೋಸನ್ ಬೈ ಗಾಡ್. ದೇವರು ನಿಮ್ಮನ್ನು ಆಯ್ಸಿದ್ದಾರೆ. ಈ ಬಂದು ನೀವು ಆಯ್ಸಿಲ್ಲ, ಇದನ್ನ ದೇವರು ಆಯ್ಸಿದ್ದಾರೆ. ಯಾಕಂದ್ರೆ ಈ ಬೆಂಗಳೂರು ಕಂಪ್ಲೀಟ್ ಆರ್ಚ್ ಡಯಸ್ ಅಲ್ಲಿ 135 ಚರ್ಚ್ ಮೇಲಿದೆ. ಆದರೆ ನಿಮ್ಮನ್ನ ಈ ತಿಂಗಳು ದೇವರು ಆಯ್ಸಿದ್ದಾರೆ ಅಂದ್ರೆ ಇಟ್ ಇಸ್ ಅ ಮಿರಾಕಲ್. ಯಾಕಂದ್ರೆ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ. ಸೊ ಈ ವಾಂಟ್ಸ್ ಟು ಬ್ಲೆಸ್ ಯು. ನಿಮ್ಮನ್ನ ಆಶೀರ್ವದಿಸಬೇಕು ಅಂತ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ನಿಮಗೆ ಒಂದೊಂದು ವಾಕ್ಯ ನಿಮ್ಮ ಫ್ಯಾಮಿಲಿಗೆ ಯಾವ್ದು ಬರುತ್ತೋ ಅದು ನಿಮ್ಗೆ ದೇವರಿಗೆ ಗೊತ್ತು. ಅದನ್ನ ನೀವು ಹಾರಿಸಿ ಅದನ್ನ ನೀವು ಚೆನ್ನಾಗಿ ಓದಿಸಿದ್ರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿ ಬರ್ತಾರೆ. ಹ್ಯಾವಿಂಗ್ ಸೆಡ್ ದಟ್, ಐ ಆಮ್ ಸ್ಟಾರ್ಟಿಂಗ್. ವಿ ಆರ್ ಫಾರ್ ದ ಬೈಬಲ್ ಕಮಿಷನ್ ಆಫ್ ಬ್ಯಾಂಗ್ಳೂರ್ ಆರ್ಚ್ ಡಯಸ್. ಆಮೇಲೆ ನಾವು ಇವಾಗ ಮೇಡಮ್ ಹೇಳ್ದಂಗೆ ವಿ ವೆಲ್ಕಮ್ ಯು ಫಾರ್ ದ ಬೈಬಲ್ ಪ್ರೊಕ್ಲಮೇಷನ್. ನಮ್ಮ ಜೊತೆ ಇರೋದು ನಮ್ಮ ಸೆಕ್ರೆಟರಿ, ಆರ್ಚ್ ಡಯಸ್ ಸೆಕ್ರೆಟರಿ ಬೈಬಲ್ ಕಮಿಷನ್ಗೆ ಫಾದರ್ ಜೀವನ್ ಪ್ರಸಾದ್ ಅಂತ. ಅವ್ರು ಬರ್ತಾರೆ, ಇನಾಗ್ರೇಷನ್ ಡೇ ಬರ್ತಾರೆ ಬಿಷಪ್ ಜೊತೆಗೆ. ದೆನ್ ವಿ ಹ್ಯಾವ್ ಅನಿತಾ ಮ್ಯಾಮ್, ಅವ್ರು ಮಾತಾಡಿದವರು ನೋಡಿ. ನಾನು ನಾದನ್ ಅಂತ, ಮತ್ತೆ ನಿಮ್ಮ ಚರ್ಚ್ SPOC ಅಂದ್ರೆ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದು ಅವತ್ತ ನಾವು ಮಾತಾಡ್ತೀವಿ. ಅವರು ಈ ಎವ್ರಿ ಚರ್ಚ್, ಇವಾಗ ನಿಮ್ಮ ಚರ್ಚ್ ಬಂದು ಐ ಥಿಂಕ್ 26th ಚರ್ಚ್ ಅನ್ಸುತ್ತೆ ಬ್ಯಾಂಗ್ಳೂರ್ ಆರ್ಚ್ ಡಯಸ್ ಅಲ್ಲಿ. 26ನೇ ಚರ್ಚು ನಿಮ್ ಜೊತೆ 9 ಗಂಟೆಗೆ ಬೈಬಲ್ ಓದ್ತಾ ಇದೆ. ಅದೊಂದು ಮಾತ್ರ ನೆನಪಿಟ್ಕೊಳ್ಳಿ. ದೇವರು ಅಷ್ಟು ಬ್ಲೆಸ್ ಮಾಡಿದ್ದಾರೆ ನಿಮ್ಮನ್ನ. ಇದನ್ನ ಹೇಳಲೇಬೇಕು ನಾನು. ಬೆಂಗಳೂರು ವಾತಾವರಣ ಈ ನಿಮ್ ನಂಬ್ತಿರಲ್ವೋ, ಈ ಇದು ಸ್ಟಾರ್ಟ್ ಮಾಡುವ ಪ್ರೊಕ್ಲಮೇಷನ್ ಸ್ಟಾರ್ಟ್ ಮಾಡಿದಾಗ ಭಯಂಕರ ಬಿಸಿ ಇತ್ತು 2021-22 ಅಲ್ಲಿ. ಇವತ್ತಿನ ನೋಡ್ಬೋದು ಕಂಪ್ಲೀಟ್ ತಣ್ಣಗಾಗಿದೆ. ಹಳೇ ಬ್ಯಾಂಗ್ಳೂರ್ 20 ವರ್ಷ ಮುಂಚೆ ಇದ್ದ ಬ್ಯಾಂಗ್ಳೂರ್ ಬರ್ತಾ ಇದೆ. ಸೊ ಸೋಡಮ್ ಗುಮ್ರಾದಲ್ಲಿ ದೇವ್ರು ಹೇಳ್ದಂಗೆ ಈಸ್ ವೆರಿ ಹ್ಯಾಪಿ ನಾವು. ಯಾಕಂದ್ರೆ ಅವ್ರ ವಾಕ್ಯ ಓದ್ತಾ ಇದ್ದೀವಿ, ದೇವ್ರು ನಮ್ಮನ್ನ ಸಂತೋಷವಾಗಿ ಇರ್ತಾರೆ. ಅದನ್ನ ಹೇಳ್ಕೊಂಡು ನೆಕ್ಸ್ಟ್ ಸೈಡ್ ಹೋಗ್ತಾ ಇದ್ದೀನಿ. ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದು 2021ರಿಂದ. ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ಚಿಕ್ಕ ಲಿಟಲ್ ಸ್ಟಾಫ್ ಕೈಸ್ ಅಂತ ಒಂದು ಚಿಕ್ಕ ಅದರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹಾಗೆ ಫ್ಯಾಮಿಲೀಸ್ ಫುಲ್ ಯಾಕಂದ್ರೆ ಅವ್ರ ಬೆಲ್ಲು ಇದು ಇತ್ತು, ಕೊರೋನಾ ಇತ್ತು, ಯಾರು ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಸೊ ಎವ್ರಿ ಒನ್ ಹ್ಯಾಡ್ ಟೈಮ್ ಫಾರ್ ಗಾಡ್. ಇವಾಗಲೂ ಯಾರಿಗೂ ಟೈಮ್ ಇಲ್ಲ. ಅದಕ್ಕೆ 9 ಗಂಟೆಯಿಂದ 9:30 ಮಾತ್ರ ಇಟ್ಟಿದ್ದೀವಿ. ಅದನ್ನ ಹೇಳ್ಕೊಂಡು ಸೊ ದಟ್ ಟೈಮ್ ಎವ್ರಿಬಡಿ ಹ್ಯಾಡ್ ಎ ಟೈಮ್. ಸೊ ಬೆಳಗಿನ ಜಾವ ಅಂದ್ರೆ ಮಂಡೇ ಮಾರ್ನಿಂಗ್ 9 ಗಂಟೆಗೆ ನಾವು ಶುರು ಮಾಡಿದ್ರೆ ಸ್ಯಾಟರ್ಡೆ ಒಳಗೆ ಇಡೀ ಬೈಬಲ್ ನಾವು ಕವರ್ ಮಾಡ್ತಾ ಇದ್ವಿ. ಫುಲ್ ಬೈಬಲ್. ಇಟ್ ಕುಡ್ ಬಿ ಇನ್ ಲ್ಯಾಂಗ್ವೇಜಸ್, ಎಲ್ಲ ಲ್ಯಾಂಗ್ವೇಜ್ ಸೇರಿಸಿ ಅದ್ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಸೊ ದಟ್ ಮೀನ್ಸ್ ಪೀಪಲ್ ಹ್ಯಾಡ್ ಟೈಮ್ ಫಾರ್ ಗಾಡ್. ಕಷ್ಟದಲ್ಲಿ ಮಾತ್ರ. ಇವಾಗೆಲ್ಲ ಸಂತೋಷವಾಗಿದ್ದಾರೆ, ದೇವ್ರಿಗೆ ಟೈಮ್ ಇಲ್ಲ ಯಾರಿಗೂ, ಅದಕ್ಕೆ ಯಾರಿಗೂ ಟೈಮ್ ಇಲ್ಲ. ಇವಾಗ ನೆಕ್ಸ್ಟ್ ಹೋಗುವ. ದೆನ್ ಟೆಕ್ನಿಕಲ್, ನೀವು ಈ ಗ್ರೂಪ್ನ ಮಾತ್ರ ನೀವು ಪಿನ್ ಮಾಡಬೇಕು. ಪಿನ್ ಹೆಂಗ್ ಮಾಡ್ಬೋದು ಅಂದ್ರೆ ಆ ಹೆಸರು ಮೇಲೆ ಬೆರಳಿಟ್ಟು ನೀವು 2 ಸೆಕೆಂಡ್ ಹೆಸರು ಬೆರಳಿಟ್ರೆ ನಿಮ್ಗೆ ಒಂದು ಪಿನ್ ಇದು ಬರುತ್ತೆ, ಸಿಂಬಲ್ ಐಕಾನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ಅದು ಬಂದು ಫಸ್ಟ್ ಆಗ್ಬಿಡುತ್ತೆ. ಸೊ ಫಸ್ಟ್ ಬಂದು ನೀವು ಪಿನ್ ಮಾಡಬೇಕು, ಅಥವಾ ನಿಮ್ಮ ಮನೇಲಿ ಮಕ್ಕಳನ್ನ ಕೇಳಿ ಅವ್ರು ಮಾಡ್ತಾರೆ, ನಿಮ್ಗೆ ಗಾಡಿ ಗೊತ್ತಿರ್ತಿಲ್ಲ ಅಂದ್ರೆ ಫಸ್ಟ್ ಬಂದು ಇದನ್ನ ಪಿನ್ ಮಾಡಿ. ಯಾಕಂದ್ರೆ ಬರೋ ಮೆಸೇಜು ನಿಮಗೆ ಫಸ್ಟ್ ತಲುಪಿಸ್ಬೇಕು, ಅದು ನಮ್ಮ ಕರ್ತವ್ಯ.
ಎರಡನೇದು ಮುಖ್ಯವಾದದ್ದು, ನೀವು ಬಂದು ಓದೋದು ಫಾರ್ ಎಕ್ಸಾಂಪಲ್ ಒಂದ್ ದಿವಸ ಅಂದ್ರೆ ಆ ದಿವಸ ಮಾತ್ರ ನೀವು ಓದ್ಬಿಟ್ಟು ನೆಕ್ಸ್ಟ್ ದಿವಸ ಬಂದು ಇಲ್ಲ ಪರವಾಗಿಲ್ಲ ದೇವ್ರು ನೋಡ್ಕೊಳ್ತಾರೆ ಅಂತ ಬಿಡಬೇಡಿ ಪ್ಲೀಸ್. ನೀವು ಬಂದು ಇವತ್ತು ಸ್ಟಾರ್ಟ್ ಮಾಡ್ದ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಆನ್ ಫಸ್ಟ್. ಅವತ್ತು ಬಿಷಪ್ ಬ್ಲೆಸ್ ಮಾಡಿ ಸ್ಟಾರ್ಟ್ ಮಾಡಿದ ದಿವಸದಿಂದ 10 ತಿಂಗಳಾಗುತ್ತೆ, ಇಡೀ ಬೈಬಲ್ ಮುಗಿಯಕ್ಕೆ 10 ತಿಂಗಳಾಗುತ್ತೆ. ಬಿಕಾಸ್ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಮಕ್ಕಳು ವಯಸ್ಸಾದ ಎಲ್ಲ ಓದ್ತಾರೆ. ಸೊ ಇಟ್ ಟೇಕ್ಸ್ ಅಬೌಟ್ 10 months, ಆವರೇಜ್ ಆಗಿ 10 months ತಗೊಳುತ್ತೆ. ಆವಾಗ ಎಲ್ರು 10 ತಿಂಗಳು ಇದ್ದರೆ ಇಡೀ ಬೈಬಲ್ ನ ನೀವು ಕೇಳಿರ್ತೀರಾ. ನೀವು ಪ್ರಕಟಣೆ ಮಾಡಲ್ಲ, ಬಟ್ ಇನ್ನೊಬ್ರು ಹೇಳೋದಿನ ನೀವು ಕೇಳ್ತಾ ಇದ್ದೀರಾ. ದೇವರಿಗಾಗಿ ಪ್ಲೀಸ್ ವಿನಿಸ್ತಾ ಇದ್ದೀನಿ, ಪ್ಲೀಸ್ ಬನ್ನಿ. ಅರ್ಧ ಗಂಟೆ ಮಾತ್ರ ದೇವ್ರಿಗೆ ಗುಡಿ ಸಾಕು. ನಿಮ್ಮನ್ನ ನೋಡಿ ನಿಮ್ ಮಕ್ಕಳು ಬರ್ತಾರೆ, ನಿಮ್ ಮಕ್ಕಳು ನೋಡಿ ಮೊಮ್ಮಕ್ಕಳು ಬರ್ತಾರೆ. ಇದು ಬಂದು ನಮ್ಮ ಹಳೆ ಕಾಲದಲ್ಲಿ ನಮ್ಮ ತಂದೆ ಮಾಡ್ತಾ ಇದ್ರು ಜಪ ಅಂತ. ವಿ ಆರ್ ಡೂಯಿಂಗ್ ಫ್ಯಾಮಿಲಿ ಪ್ರೇಯರ್. ಈ ಫ್ಯಾಮಿಲಿ ಪ್ರೇಯರ್ ಇಲ್ಲದೆ ನಮಗೆ ಊಟ ಸಿಗ್ತಾ ಇರಲ್ಲ. ಅವಾಗ ಆ ಕಲ್ಚರ್ ನಾವು ಇವಾಗ ಕೊಡಕ್ ಆಗ್ತಾ ಇಲ್ಲ. ಮಕ್ಕಳಿಗೆ ಎಲ್ಲ ಕೊಡ್ತಾ ಇದೀವಿ, ದೇವ್ರು ಕೊಡ್ತಾ ಇಲ್ಲ, ಬೈಬಲ್ ಕೊಡ್ತಾ ಇಲ್ಲ. ಸೊ ಪ್ಲೀಸ್ ನಿಮಗೆ ಐ ರಿಕ್ವೆಸ್ಟ್ ಯು, ಈಚ್ ಒನ್ ಆಫ್ ಯು, ದೊಡ್ಡವರಿ ಅಂತ ನೀವು ಕರೆಯೋರು ಯಾರಿದ್ದೀರೋ ಅವರು ನಿಮ್ಮ ಮನೆಯಲ್ಲಿ ಫುಲ್ ಇನ್ಚಾರ್ಜ್ ತಗೊಳ್ಳಿ. ಎಲ್ರು ಫುಲ್ ಫ್ಯಾಮಿಲಿ ಕೂತ್ಕೊಂಡು ಓದ್ಬೇಕು ಅಂತ ಹೇಳಿ ಕೇಳ್ತಾ ಇರ್ಬೇಕಂತ ಹೇಳ್ಬಿಡಿ. ಇದೊಂದು ಮಾತ್ರ ಪ್ಲೀಸ್ ಮಾಡಿ. ನೆಕ್ಸ್ಟ್ ಸ್ಲೈಡ್. ಇವಾಗ ಟೆಕ್ನಿಕ್ ಹೋಗ್ತಾ ಇದ್ದೀನಿ. ಫಸ್ಟ್ ಬಂದು ನೀವು ಆಲ್ರೆಡಿ ಇಲ್ಲಿ ಜಾಯಿನ್ ಮಾಡಿದ್ದೀರಾ. ಜಾಯಿನ್ ಮಾಡಿದಂದ್ರೆ ನಿಮಗೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ದೀರಾ, ಕ್ಲಿಕ್ ಮಾಡಿ ಒಳಗಡೆ ಬಂದಿದ್ದೀರಾ. ಸೊ ಇದನ್ನು ಬಂದು ಈ ಲಿಂಕ್ ಬಂದು ಇವತ್ತು ಒಂದ್ ದಿವಸ ಮಾತ್ರ ಇರುತ್ತೆ. ತಿರ್ಗಾ 31ನೇ ತಾರೀಕಿಗೆ ತಿರ್ಗಾ ಹಾಕ್ತೀನಿ. ಆ ಲಿಂಕ್ ಬಂದು ನೆಕ್ಸ್ಟ್ 1 ತಿಂಗಳು ವರ್ಕ್ ಆಗುತ್ತೆ. ಆಮೇಲೆ 1 ತಿಂಗಳು ಮುಗೀತಾ ಇರುವಾಗ ನಿಮ್ಮ SPOC ಹೊಸ ಲಿಂಕ್ ಮಾಡ್ತಾರೆ. ಅದು ಬಂದು ನಿಮ್ಮ ನೆಕ್ಸ್ಟ್ 10-11 ತಿಂಗಳಿಗೆ ಅದು ಬರುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಲಿಂಕ್ ಬಂದು ಇವತ್ತಿಗೆ ಮಾತ್ರ. ಇದರ ಲಿಂಕ್ ನ ಫಸ್ಟ್ ವರ್ಕ್ ಆಗಲ್ಲ. ಸೊ ಪ್ಲೀಸ್ ಗೆಟ್ ದ ನ್ಯೂ ಲಿಂಕ್ ಬೈ ಫಸ್ಟ್, ಅದೇ ಮುಖ್ಯ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್, ಎಷ್ಟು ಜನ ಕಷ್ಟಪಟ್ಟಿದ್ರೆ ಗೊತ್ತಿಲ್ಲ. ನೀವು ಫಸ್ಟ್ ಆನ್ ಮಾಡಿ ಒಳಗೆ ಬಂದ ತಕ್ಷಣ ಇದನ್ನ ಪ್ಲೀಸ್ ಎಲ್ಲರೂ ಸ್ವಲ್ಪ ನಿಮ್ಮ ಮೊಬೈಲು, ನಿಮ್ಮ ಲ್ಯಾಪ್ಟಾಪ್ ನೋಡಿ ಆ ವೈಫೈ ಆರ್ ಸೆಲ್ಯುಲರ್ ಡೇಟಾ ನೀವು ಕ್ಲಿಕ್ ಮಾಡಲೇಬೇಕು. ಇದು ಮಾಡಿಲ್ಲ ಅಂದ್ರೆ ನಾವು ಮಾತಾಡೋದು ನಿಮ್ಗೆ ಕೇಳೋದಿಲ್ಲ. ಸೊ ನೀವು ಎಷ್ಟೊತ್ತು ಏನ್ ಮಾಡೋದು ಬೇರೆ ಏನಾಗಲ್ಲ, ಯಾಕಂದ್ರೆ ಇಟ್ ಇಸ್ ನಾಟ್ ಟೇಕಿಂಗ್ ಡೇಟಾ ತಗೊಳ್ಳಲ್ಲ, ಅದು ಸುಮ್ಮನೆ ಕೂತ್ಕೊಂಡಿರುತ್ತೆ, ನೀವೇನ್ ಮಾಡಕ್ಕಾಗಲ್ಲ ಆಮೇಲೆ. ಸೊ ಫಸ್ಟ್ ಎಂಟರ್ ಆಗುವಾಗಲೇ ಇದನ್ನ ಮರಿಬೇಡಿ. ಇದನ್ನ ಫಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡಿ, ಆಮೇಲೆ ಎಲ್ಲಾದ್ರು ಹೋಗಿ. ಬಟ್ ಇದನ್ನ ಫಸ್ಟ್ ಕ್ಲಿಕ್ ಮಾಡಿ ವೈಫೈ ಆರ್ ಸೆಲ್ಯುಲರ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಹೋಗ್ಬೇಕು. ಅದೇ ತರ ಎಲ್ಲಿ ಡೌಟ್ ಆನ್ ದಿಸ್ ಪ್ಲೀಸ್ ಎಲ್ಲರೂ ಮಾಡಿರ್ತೀರ ಅನ್ಸುತ್ತೆ. ನೆಕ್ಸ್ಟ್, ನಿಮ್ಮ ಮನೆಯಲ್ಲಿ ವೈಫೈ ಇರ್ಬೋದು ಅಥವಾ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಮೊಬೈಲ್ ಸಿಗ್ನಲ್ ಸಿಗುತ್ತೆ ಅಂತ ಆ ಜಾಗದಲ್ಲಿ ಕೂತ್ಕೊಳ್ಳಿ. ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಯಾಕಂದ್ರೆ ನೀವು ಕ್ಯಾಮ್ರಾ ಆನ್ ಮಾಡ್ತೀರಾ, ಅದು ಮೊದಲೇ ಹೇಳಿದೆ ನಿಮ್ಗೆ. ಕ್ಯಾಮ್ರಾ ಆನ್ ಮಾಡ್ತೀರಾ, ನೀವು ಎಲ್ಲಿ ಕೂತ್ಕೊಳ್ತೀರಾ, ಚೆನ್ನಾಗಿ ವಾಯ್ಸ್ ಬರುತ್ತೆ, ನೆಟ್ವರ್ಕ್ ಚೆನ್ನಾಗಿದೆಯಾ ನಾನು ನೋಡ್ಕೋಬೇಕು. ಸೊ ಪ್ಲೀಸ್ ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಲೈಟ್ ಚೆನ್ನಾಗಿರ್ಬೇಕು, ನಿಮ್ಮ ಮುಖ ಕಾಣಿಸ್ಬೇಕು ಎಲ್ರಿಗೂ. ನೆಕ್ಸ್ಟ್ ಬಂದು ನಿಮ್ಮ ಬೇಸಿಕ್ ವಿಡಿಯೋ ಆನ್ ಇರಬೇಕು. ಇದು ಬಂದು ನಾನ್ ರೀಡರ್ಸ್ಗೂ ರೀಡರ್ಸ್ಗೂ ಇರ್ತಾ ಇದೀವಿ. ವಿಡಿಯೋ ಆನ್ ಇರುತ್ತೆ, ಯಾಕಂದ್ರೆ ಓದ್ಸರಿ ನಾವು ಮಾಡಿದಾಗ ವಿಡಿಯೋ ಆನ್ ಇರಲಿಲ್ಲ. ಯಾಕಂದ್ರೆ ನೈಟ್ ಅಲ್ಲಿ ತುಂಬಾ ಕಷ್ಟ, ಒಬ್ಬೊಬ್ಬ ಬೇರೆ ಇರ್ತಾರೆ ಸ್ಥಿತಿಯಲ್ಲಿ ಇರ್ತಾರೆ ಅಂತ ವಿಡಿಯೋ ಆನ್ ಮಾಡಿಲ್ಲ. ಬಟ್ ಇವಾಗ ಬಂದು ಫುಲ್ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು 3 ತಲೆಮಾರಿನೂ ಬಂದು ಕೂತ್ಕೋಬೇಕು. ಅಂಡ್ ದಿಸ್ ಕಲ್ಚರ್ ನೀವು ಶುರು ಮಾಡಿ, ನೀವು ನೋಡಿ ನಿಮ್ಮ ಮನೇಲಿ ಸಂತೋಷ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಒಂದೊಂದು ಇದರಲ್ಲೂ ಐ ಕ್ಯಾನ್ ಸೇ ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ ಒಬ್ಬೊಬ್ರು ಅಷ್ಟು ಬಂದು ಹೊಗಳ್ತಾ ಇದ್ದಾರೆ. ದೇವರಿಗೆ ದಯದಿಂದ ನಾವು ಮಾಡ್ತಾ ಇದೀವಿ, ಅಷ್ಟು ಸಂತೋಷ ಮನೇಲಿ ಬಂದಿದೆ. ಮೊದಲು ಜಗಳ ಮಾಡ್ತಾ ಇದ್ವಿ, ಟೈಮ್ಗೆ ಕುಡಿಬಿಟ್ಟು ಬರ್ತಾ ಇದ್ರು, ಎಲ್ಲ ಬಿಟ್ಬಿಟ್ರು ಅಂತ ಟೈಮ್ ಬಂದಿದೆ ಇವಾಗ. ಸೊ ನಿಮಗೆ ವಿನಂತಿ, ಪ್ಲೀಸ್ ಇದು ಟೈಮ್ ಅನ್ನು ಯುಟಿಲೈಸ್ ಮಾಡಿ. ನಿಮ್ಮ ಮಕ್ಕಳಿಗೆ ಮೊಮ್ಮಲ್ಗೆ ನೀವೇ ಕಳಿಸ್ಬೇಕು. ಮೊಬೈಲ್ ಲಾಗಿಂಗ್ ಇರ್ತಾ ಇದ್ದೀನಿ, ಸೇಮ್ ತರ ಲಿಂಕ್ ಬರುತ್ತೆ ನಿಮ್ಮ ಗ್ರೂಪ್ ಅಲ್ಲಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಒನ್. ಇವಾಗ ನೆಕ್ಸ್ಟ್ ಬಂದು 3 ಜನ ನೋಡಿದೆ, 4 ಜನ ನೋಡಿದೆ. ಹೆಸರು ಬಂದು ಒಪ್ಪೋ ಅಂತಿತ್ತು. ಸೊ ಅವ್ರು ಬಂದು ರೀನೇಮ್ ಮಾಡಬೇಕು. ಏನಕ್ಕಂದ್ರೆ ನಾವು ಬಂದು ನೀವು ಇವತ್ತು ಓದ್ತೀರಾ ಅಂತ ಹೇಳಿದಾಗ ಅನಿತಾ ಮ್ಯಾಮ್ ಓದ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾರಂತ ಅನಿತಾ. ಸೊ ನೀವು ಅಲ್ಲಿ ಹೆಸರು ಬಂದು ಅನಿತಾ ಅಂತ ಹಾಕಿದ ಮಾತ್ರ ನನಗೆ ಬಂದು ಅನಿತಾ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ನೀವು ಪ್ಲೀಸ್ ನಿಮ್ಮ ರೀನೇಮ್ ಮಾಡ್ಬೇಕು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ. ಅದ್ ಹೆಂಗ್ ಮಾಡೋದ್ ಹೇಳ್ತೀವಿ ನೋಡಿ. ಇದು ಪಾರ್ಟಿಸಿಪೆಂಟ್ಸ್, ನಿಮ್ಮ ಇವಾಗ ಆಡಿ ನೋಡಿರ್ತೀರಾ. ಪಾರ್ಟಿಸಿಪೆಂಟ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದು ಇದು ಬರುತ್ತೆ. ಈ ವಿಂಡೋ ಬಂದಾಗ ಅದ್ರಲ್ಲಿ ಬಂದು ರೀನೇಮ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಮನೆ ಬೇರೆ ವಿಂಡೋ ಹೋಗುತ್ತೆ. ಇಲ್ಲಿ ಬಂದು ನೀವು ಟೈಪ್ ಮಾಡಬೇಕು. ನಿಮ್ಮ ಹೆಸರು ಟೈಪ್ ಮಾಡಿ ಕರೆಕ್ಟ್ ಆಗಿ ಓಕೆ ಅಂತ ಹೇಳಿದ ಮೇಲೆ ಮಾತ್ರ ನಿಮ್ಮ ಹೆಸರು ಚೇಂಜ್ ಆಗುತ್ತೆ. ಸೇಮ್ ಲ್ಯಾಪ್ಟಾಪ್ ಅಲ್ಲಿ ಇದೇ ತರ ಲಿಂಕ್ ಬರುತ್ತೆ. ಎಲ್ಲ ರಿಪೀಟ್ ಇದೆ. ಇಲ್ಲಿ ನೋಡಿ ಆಲ್ವೇಸ್ ಅಲೋಕ್ ಅಂತ ಅದ್ರಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಮಾಡ್ಬೇಕು. ಸೊ ಒಂದ್ ದಿವಸ ಕೇಳಲ್ಲ ಅದು ಒಂದ್ ದಿವಸ ಮಾತ್ರ ಎನೇಬಲ್ ಮಾಡಿ. ನೆಕ್ಸ್ಟ್ ಮುಖ್ಯವಾದದ್ದು
ಲ್ಯಾಪ್ಟಾಪ್ ಅಲ್ಲಿ ಬಂದಾಗ ಮ್ಯೂಟ್ ಅನ್ಮ್ಯೂಟ್ ಮಾಡೋದು ಭಕ್ತವಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಇವಾಗ ನೋಡಿದಲ್ಲ, ನೀವು ಮಾತಾಡೋದು ನಮ್ಗೆಲ್ಲ ಕೇಳುತ್ತೆ. ಅವರು ಪ್ರಕಟಣೆ ಮಾಡ್ತಾ ಇರೋರು ಜನಕ್ಕೆ ಬಂದು ತುಂಬಾ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಮ್ಯೂಟ್ ಯೋರ್ ಸೆಲ್ಫ್ ವೆನ್ ಯು ಆರ್ ನಾಟ್ ರೀಡಿಂಗ್. ಇದು ಅಷ್ಟೇ ರೀನೇಮ್ ಮಾಡೋದು ಲ್ಯಾಪ್ಟಾಪ್ ಅಲ್ಲಿ. ನೆಕ್ಸ್ಟ್ ಬಂದು ನಿಮ್ಮ ಮೆಸೇಜ್ ಬರುತ್ತೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುತ್ತೆ. ಆ ಮುಖ್ಯವಾದ ಕ್ವಶನ್ ಎಲ್ರು ಯಾರು ಲೇಟ್ ಆಗಿ ಜಾಯ್ನ್ ಆಗುತ್ತಿಲ್ಲ, ಎಷ್ಟು ದಿವಸ ಹೋಗುತ್ತೆ ಅಂತ ಕೇಳ್ತೀರಾ ಇದನ್ನ. ಇದು ಬಂದು ಮಿನಿಮಮ್ 10 ತಿಂಗಳು ಹೋಗುತ್ತೆ. ಆದ್ರೆ ಬೇರೆ ಅರ್ಧ ದಿವಸ ಮಾತ್ರ ದೇವ್ರು ಕೊಡ್ತಾ ಇದ್ದಾರೆ. 24 ಗಂಟೆ ದೇವ್ರು ಕೊಟ್ಟಿದ್ದಾರೆ ನಿಮ್ಗೆ. ನೀವು ಅವ್ರಿಗಾಗಿ ಬೇರೆ ಅರ್ಧ ಗಂಟೆ ಮಾತ್ರ ಕೊಡ್ತಾ ಇದ್ದೀರಾ. ಪ್ಲೀಸ್ ಈ ಅರ್ಧ ಗಂಟೆನ ಕರೆಕ್ಟ್ ಆಗಿ ಕೊಡಿ. ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಎದ್ದು ಅದ್ ಮಾತ್ರ ಮಾಡ್ಬೇಡಿ. ನೀವು ಆ ಮುಂಚೆ 8:45 ಅಲಾರ್ಮ್ ಇಟ್ರೆ ಅದು ಎದ್ದೋಗ್ಲೇಬೇಡಿ. ನಿಮ್ ಕೆಲಸ ಮುಗಿಸ್ಬಿಟ್ಟು ಮಕ್ಕಳು ಎಲ್ಲರೂ ಟೀಚ್ ಮಾಡಿ ಅವತ್ತಿನ ಹೆಂಗ್ ಮಾಡ್ತಾರೆ ಅಂದ್ರೆ, ಬೇರೆ ನಮ್ಮ ಚರ್ಚೆ, ಹೋಲಿ ಫ್ಯಾಮಿಲಿ ಚರ್ಚೆಲಿ ದೇ ಡಿಸ್ಕಸ್ ಆಫ್ಟರ್ ದಿ ಪ್ರೊಕ್ಲಮೇಷನ್ ಆದ್ಮೇಲೆ ಅವತ್ತು ಓದಿ ಹೆಂಗಿದ್ರು ಮೇಡಮ್ ಕೊಡ್ತಾರೆ ನಿಮ್ಗೆ ಏನಂತ 1 ತಿಂಗಳು ಮಾತ್ರ. ಅದ್ರ ಬಗ್ಗೆ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರಂತೆ. ಮಕ್ಕಳ ಜೊತೆ ಮಾತಾಡ್ಕೊಂಡು ನಿಮ್ಗೆ ಅರ್ಥ ಆಯ್ತಾ, ಇದು ಅದಾರ್ಥ ಅಂತ ಅವ್ರು ಕೇಳ್ತಾರಂತೆ. ಕೇಳಿದಾಗ ಮಕ್ಕಳು ಮಾತಾಡಿ ಅವ್ರಿಗೆಲ್ರಿಗೂ ಅರ್ಥ ಆಗುತ್ತೆ ಅವತ್ತು ಏನ್ ಓದ್ದಾರ ಅಂತ. ಸೊ ಬೈಬಲ್ ಬಂದು 10 ತಿಂಗಳಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ 1 ಇಯರ್ ಅಲ್ಲಿ ನೀವು ಬಂದು ನಿಮ್ ಮಕ್ಕಳಿಗೆ ತಿಳಿಸ್ತಾ ಇದ್ದೀರಾ, ವಿಚ್ ಇಸ್ ಅ ಬಿಗ್ ಬ್ಲೆಸ್ಸಿಂಗ್. ಅದಕ್ಕಿಂತ ಅವ್ರಿಗೆ ಏನ್ ನೀವು ಕೊಟ್ಟು ಅದು ಪ್ರಯೋಜನ ಇಲ್ಲ. ಬಟ್ ಇದು ಬಂದು ದೇವರ ವಾಕ್ಯ ಅವ್ರ ಲೈಫ್ ಲಾಂಗ್ ಕೇಳ್ಕೊಳುತ್ತೆ. ನೀವು ದಿನಾಗ್ಲಿರ್ಬೇಕು, ನಿಮ್ಮ ಮೊಬೈಲ್ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಅರ್ಧ ಗಂಟೆ ಮೇಲೆ ಹೋಗುವಾಗ ರೀಚಾರ್ಜ್ ಮಾಡ್ಬೇಕಾಗುತ್ತೆ. ಸೊ ಆನ್ಲೈನ್ ಇಟ್ಕೊಳ್ಳಿ ಅಥವಾ ಫುಲ್ ಚಾರ್ಜ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ನೀವು ಮುಖ್ಯವಾಗಿ ಇದು ಮುಖ್ಯ, ತುಂಬಾ ಅರ್ಥ. ನೀವು ಜ್ಞಾಪಕ ಇಟ್ಕೊಳ್ಳಿ, 5 ನಿಮಿಷ ಮುಂಚೆ ನೀವು ಜಾಯಿನ್ ಮಾಡಿ. 9 ಗಂಟೆ ಅಂದ್ರೆ ಪ್ರಕಟಣೆ ಇರುತ್ತೆ ನಿಮ್ದು ಅಂದ್ರೆ ನೀವು ಬಂದು ಅವತ್ತು 8:55 ಇವತ್ತರ 8:55ಕ್ಕೆ ಬರ್ಬೇಕು ನೀವು. ಏನಕ್ಕಂದ್ರೆ ಆ 5 ನಿಮಿಷದಲ್ಲಿ ನಿಮ್ಮ ಕ್ಯಾಮ್ರಾ ಸೆಟ್ ಮಾಡಿ ಎಲ್ಲಿ ಕೂತ್ಕೊಂಡಿದ್ರೆ ನೀವು ಓದಿ ನಿಮ್ಮ ವಾಯ್ಸ್ ಕೇಳುತ್ತೆ, ಅದೆಲ್ಲ ಸೆಟ್ ಮಾಡ್ತೀವಿ. 9 ಗಂಟೆಯಿಂದ ಪ್ರಕಟಣೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ಎಲ್ರು ಇನ್ಕ್ಲೂಡಿಂಗ್ ದ ಪೀಪಲ್ ಜಾಯಿನ್. ಯಾಕಂದ್ರೆ ಒಂದ್ ದಿವಸ ಒಬ್ಬೊಬ್ರಿಗೆ ಕಷ್ಟ ಆಗ್ಬಿಡುತ್ತೆ. ಅವ್ರು ಏನೋ ಟ್ರಾಫಿಕ್ ಸೇರ್ಕೊಂಡ್ಬಿಟ್ರೆ ಇನ್ನೊಬ್ರು ಯಾರೋ ಒಬ್ರು ಅವ್ರನ್ನ ಸಪೋರ್ಟ್ ಮಾಡ್ಬೋದು. ಒಂದು ಚಾಪ್ಟರ್ ಓದ್ತಾ ಇರ್ಬೋದು, ಸೊ ದಟ್ ಅವ್ರು ಬಂದು ಸೆಟಲ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಸಪೋರ್ಟ್ ಮಾಡ್ಬೋದು. ಸೊ ಎವ್ರಿಬಡಿ ಪ್ಲೀಸ್ ಜಾಯಿನ್ 5 ನಿಮಿಷ ಮುಂಚೆ. 8:55 ಯು ಹ್ಯಾವ್ ಟು ಜಾಯಿನ್. ಅಂಡ್ ಲ್ಯಾಂಗ್ವೇಜ್ ಇದು ಮುಂದೆ ತುಂಬಾ ಜನ ನಮ್ಮ ಅರ್ಬನ್ ದಲ್ಲಿ ತುಂಬಾ ಕೇಳ್ತಾ ಇದ್ರು. ಏನಕ್ಕಂದ್ರೆ ನಮ್ಮ ಒಂದು ಕನ್ನಡ, ತಮಿಳ್, ಇಂಗ್ಲಿಷ್, ಮಲಯಾಳಂ, ಕೊಂಕಣಿ, ಹಿಂದಿ ಅಂಡ್ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಚೆನ್ನಾಗಿ ಬರುತ್ತೋ ಆ ಲ್ಯಾಂಗ್ವೇಜ್ ಓದ್ಬೋದು. ಏನಕ್ಕಂದ್ರೆ ನಾವು ಓದ್ತಾ ಇರೋದು ದೇವರ ವಾಕ್ಯ. ನಮಗೆ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಆದ್ರೆ ಮೇಡಮ್ ಹೇಳ್ತಾರೆ, ಚಾಪ್ಟರ್ ಕಂಪ್ಲೀಟ್ ಮಾಡಿದಾಗ ಮಾತ್ರ ನೀವು ಯಾವ ಚಾಪ್ಟರ್ ಓದ್ತಾ ಇದ್ರ, ಯಾವ ಬುಕ್ ಓದ್ತಿದ್ರೆ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ನೆಕ್ಸ್ಟ್ ಬಂದು ನಾವು ಹಂಗೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಆ ತರ ಇರುತ್ತೆ. ದೆನ್ ಟೈಮ್ ಬಂದು ನಿಮ್ಗೆ ಗೊತ್ತಿರುತ್ತೆ, 9 ರಿಂದ 9:30. ಇದು ಬಂದು ನಾವು ಚರ್ಚಿಗೆ ಹೋಗಿ ಅಲ್ಲಿಂದ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಓದಲ್ಲ. ಆಲ್ ಆರ್ ಗೋಯಿಂಗ್ ಟು ಬಿ ಆನ್ಲೈನ್. ಎಲ್ಲರೂ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ರೆಡಿ ಇನ್ಸ್ಟಾಲ್ ಮಾಡಿರ್ತಾರೆ, ಅದಕ್ಕೆ ನೀವು ಬಂದಿದ್ದೀರಾ. ಇನ್ಸ್ಟಾಲ್ ಮಾಡಿ ಝೂಮ್ ಬಂದ್ಬಿಟ್ಟು ನೀವು ಅರ್ಧ ಗಂಟೆ ಯೂಸ್ ಮಾಡ್ತೀರಾ. ಅಂಡ್ ಮುಖ್ಯವಾದದ್ದು, ನಿಮ್ಮ ಮನೆಯಲ್ಲಿ ಎಲ್ಲಿ ನೆಟ್ವರ್ಕ್ ಚೆನ್ನಾಗಿದೆಯೋ ಅಲ್ಲಿ ಮಾತ್ರ ಕೂತ್ಕೊಳ್ಳಿ. ಯಾಕಂದ್ರೆ ಓದ್ತಾ ಇರುವಾಗ ನಿಮ್ ಮಾತೆ ನಮ್ಗೆ ಕೇಳೋದಕ್ಕೆ ಹೋಗಿದೆ, ಆಮೇಲೆ ಕಟ್ ಆಗ್ಬಿಡುತ್ತೆ, ತಿರ್ಗಾ ಜಾಯಿನ್ ಮಾಡಬೇಕು, ತುಂಬಾ ಕಷ್ಟ ಆಗ್ಬಿಡುತ್ತೆ. ಫಸ್ಟ್ ಇಂದ ಇವತ್ತು ನೀವು ಎಲ್ಲಿ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಇದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸೊ ದಟ್ ಎವ್ರಿಬಡಿ ಲಿಸನ್ಸ್ ಟು ವಾಟ್ ಯು ಆರ್ ಟಾಕಿಂಗ್. ಮುಖ್ಯವಾದದ್ದು, ಪವಿತ್ರ ಬೈಬಲ್ ನಾವು ಅಪ್ರೂವ್ ಮಾಡಿರೋದು ಆರ್ಚ್ಡೈಸ್ ಇಂದ. ಸೊ ಬಿಟ್ಟು ಕ್ಯಾಥಲಿಕ್ ಬೈಬಲ್ ಬಿಟ್ಟು ಬೇರೆ ಯಾವ್ದು ನೀವು ಓದಬಾರ್ದು. ಯಾಕಂದ್ರೆ ಅದು ಚಾಪ್ಟರ್ಸ್ ಬೇರೆ ಇರುತ್ತೆ, ಓದ್ತಾ ಇರುವಾಗ ಕಂಟಿನ್ಯೂಟಿ ಬರಲ್ಲ. ತುಂಬಾ ಕಷ್ಟಪಟ್ಟಿದ್ದೀವಿ. ಅದ್ರಲ್ಲಿ ಒಂದೊಂದು ದಿವಸ ಎದ್ದು ಕರೆಕ್ಟ್ ಆಗಿ ನೋಡಿದಾಗ ತುಂಬಾ ತಪ್ಪಾಗಿರುತ್ತೆ. ಸೊ ಪವಿತ್ರ ಬೈಬಲ್ ಅಪ್ರೂವ್ಡ್. ಇದು ನೋಡ್ಕೊಳ್ಳಿ, ಮುಖ ನೋಡ್ಕೊಳ್ಳಿ, ಇದು ಕರ್ನಾಟಕ ಸಿಂಬಲ್ ಇದೆ. ಆ ಬೈಬಲ್ ಮಾತ್ರ ಅಪ್ರೂವ್ಡ್. ಅದು ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ಮ ಪಕ್ಕದ ಮನೆಯದು ಯಾರೋ ತಗೊಂಡ್ ಬಂದು ಇಟ್ಕೊಳ್ಳಿ. ಆ ಒಂದ್ ದಿವಸ ಮಾತ್ರ ನೀವು ಅವತ್ತು ಓದಿ, ನೆಕ್ಸ್ಟ್ ದಿವಸ ಬಿದ್ದು ಬೇರೆ ಮೊಬೈಲ್ ಇಟ್ಕೋಬಹುದು, ಬೈಬಲ್ ಇಟ್ಕೋಬಹುದು. ಲೈಟಿಂಗ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಲೈಟ್ ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕು. ಆಮೇಲೆ ಮುಖ್ಯವಾದದ್ದು, ವಯಸ್ಸಾದವರು ಇದ್ರೆ ಸ್ವಲ್ಪ ಬಿಸಿನೀರು ಪಕ್ಕದಲ್ಲಿ ಇಟ್ಕೊಂಡು ಓದಿ. ಯಾಕಂದ್ರೆ 20 ನಿಮಿಷ ನೀವು ಓದ್ತಾ ಇದ್ರೆ ನಿಮಗೆ ತುಂಬಾ ಗಂಟ್ಲು ಒಣಗೋಗುತ್ತೆ. ಅದರಿಂದ ಪ್ಲೀಸ್ ಹೇಳ್ತಾ ಇದ್ದೀನಿ, ಬಿಸಿ ನೀರು ಇಟ್ಕೊಂಡು ಸ್ವಲ್ಪ ತಣ್ಣಗಿರೋ ಬಿಸಿ ನೀರು ಇಟ್ಕೊಂಡು ನೀವು ಓದಿ. ಪ್ಲಸ್ ಲೈಟಿಂಗ್ ಚೆನ್ನಾಗಿದೆ ನೋಡ್ಕೊಳ್ಳಿ. ಎಮರ್ಜೆನ್ಸಿ ಲೈಟ್ ಇದ್ರೆ ಅದು ನೋಡ್ಕೊಂಡ್ರೆ ಬೆಂಗಳೂರು ಹೇಳಕ್ಕಾಗಲ್ಲ, ಯಾವಾಗ ಕರೆಂಟ್ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಎಮರ್ಜೆನ್ಸಿ ಲೈಟಿಂಗ್ ರೆಡಿ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಕೂತ್ಕೊಂಡು ನಿಮ್ ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂತ ಜಾಗದಲ್ಲಿ ಕೂತ್ಕೊಂಡು ಸರಿ ಮಾಡಿ. ನೆಕ್ಸ್ಟ್ ಬಂದು ಅವ್ರು ಹೇಳಿದೀನಿ 30 ನಿಮಿಷ, 9 ರಿಂದ 9:30. ಇದರಲ್ಲಿ ಮೇಡಮ್ ಬರ್ತಾರೆ, 9 ರಿಂದ 9:20 ನೀವು ಓದ್ತೀರಾ. 4-5 ಚಾಪ್ಟರ್ ಓದ್ತೀರಾ. ಆ ಚಾಪ್ಟರ್ ಬಗ್ಗೆ ವಿವರಣೆ ಕೊಡೋದಕ್ಕೆ ಮೇಡಮ್ ಬಂದು ಫಸ್ಟ್ 30 days ವಿ ಬಿ ದರ್, ನಾವು ಬಂದು ನಿಮ್ಗೆ ಕೊಡ್ತೀವಿ. ಅದಾದ್ಮೇಲೆ ನಿಮ್ಮ ಎವ್ರಿ ಮಂತ್ ಹೇಳಕ್ಕಾಗಲ್ಲ, ಎವ್ರಿ ಬುಕ್ ನೀವು ಕಂಪ್ಲೀಟ್ ಮಾಡಿದಾಗ ನಾವು ಬಂದು ತಿರ್ಗಾ ನಿಮಗೆ ಫುಲ್ ವಿಲ್ ಗಿವ್ ಕೀ ನೋಟ್ಸ್ ಫಾರ್ ದಟ್ ಬುಕ್. ಫಾರ್ ಎಕ್ಸಾಂಪಲ್ ಜೆನಿಸಿಸ್ ನೀವು ಸ್ಟಾರ್ಟ್ ಮಾಡಿದಾಗ
ಈ ಒಂದ್ ತಿಂಗಳಲ್ಲಿ 1-2 ಓದ್ಬೋದು ಬುಕ್. ಆದ್ರೆ 3ನೇ ಬುಕ್ ಕಟ್ ಆಗುತ್ತೆ. ನಾವು ತಿರ್ಗಾ ಬಂದು ಆ ಬುಕ್ ಕಂಪ್ಲೀಟ್ ಮಾಡಕ್ಕೆ ನಾವು ಅದು ಮಾಡ್ತೀವಿ. ಮೇಡಮ್ ವಿಲ್ ಟೆಲ್ ಮೋರ್ ಆನ್ ದಟ್. ಗೈಡ್ಲೈನ್ಸ್ ಮುಗೀತು. ಮ್ಯಾಮ್ ಕ್ಯಾನ್ ಯು ಪ್ಲೀಸ್ ಟೇಕ್ ಓವರ್ ಪ್ಲೀಸ್? ಥ್ಯಾಂಕ್ ಯು ಸರ್. ಸೊ ಈಗ ನಾವು ಒಂದು ಟ್ರಯಲ್ ರನ್ ನೋಡೋಣ. ಬೈಬಲ್ ಇಟ್ಕೊಂಡಿದ್ದೀರಾ ಅನ್ಕೋತೀನಿ. ಸೊ ಒಬ್ಬೊಬ್ರು ಓದೋಣ. ಆದಿಕಾಂಡದಿಂದ ಶುರು ಮಾಡಿ ಒಂದೇ ಒಂದು ವಚನ ಮಾತ್ರ ಓದಿ, ಒಬ್ಬೊಬ್ರು ಓದಿ. ಸೊ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಎಂಡ್ ಮಾಡೋದು ಅಂತ. ದಯವಿಟ್ಟು ಪುಸ್ತಕ ಹೆಸರು ಹೇಳಲೇಬೇಕು. ಆದಿಕಾಂಡ ಅಧ್ಯಾಯ 1 ಅಂತ ಓದಿ. ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಆದಿಕಾಂಡ ಅಧ್ಯಾಯ 2, ಬಿಕಾಸ್ ಜನರು ಸೆಂಟ್ರಲ್ ಜಾಯಿನ್ ಮಾಡ್ತಾರೆ, ಕಟ್ ಆಗುತ್ತೆ, ಬರ್ತಾರೆ. ಸೊ ಅವ್ರಿಗೆ ಗೊತ್ತಾಗ್ಬೇಕು ನೀವು ಏನು ಓದ್ತಾ ಇದ್ದೀರಾ ಅಂತ. ಸೊ ನಾವು ಪ್ರಕಟಣೆ ಮಾಡ್ತಾ ಇದೀವಿ, ಪರ್ಸನಲ್ ಆಗಿ ಓದ್ತಾ ಇಲ್ಲ ಅಲ್ಲ. ಸೊ ಒಂದೊಂದು ಸತಿನೂ ಬುಕ್ ಹೆಸರು, ಅಧ್ಯಾಯ ನಂಬರ್ ಹೇಳಿ. 9:20 ಮುಗಿಯೋ ಟೈಮ್ ಬಂದಾಗ ಚಾಪ್ಟರ್ ನಾವು ಹಾಫಲ್ಲಿ ಕಂಪ್ಲೀಟ್ ಮಾಡಂಗಿಲ್ಲ. ಸೊ ನೀವು ನೋಡ್ಕೊಳ್ಳಿ, ದೊಡ್ಡ ಚಾಪ್ಟರ್ ನೆಕ್ಸ್ಟ್ ಇದ್ರೆ ಫಸ್ಟೇ ಕಂಪ್ಲೀಟ್ ಮಾಡಿಬಿಡಿ. ಓಕೆ, ಆದಿಕಾಂಡ ಅಧ್ಯಾಯ 3 ಮುಗೀತು. 9:18 ಆಯಿತು. ನೆಕ್ಸ್ಟ್ ಅಧ್ಯಾಯ ತುಂಬ ದೊಡ್ಡದಿದೆ, ಸೊ ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡಿ, ಮುಗಿಸ್ಬಿಡಿ. ಆದಿಕಾಂಡ ಅಧ್ಯಾಯ 3 ಅಂತ ಮುಗಿಸ್ಬಿಡಿ. ನಿಮ್ಮ ಕೈಲಾದರೆ ಒಂದು ಪುಟಾಣಿ ಪ್ರೇಯರ್ ಹೇಳಿ, ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಹೇಳಿ ಮುಗಿಸಿ. ಆಗಿಲ್ಲ ಅಂದರೆ ಸೈನ್ ಆಫ್ ದ ಕ್ರಾಸ್ ಇನ್ ದ ನೇಮ್ ಆಫ್ ದ ಫಾದರ್ ಹೇಳಿ ಮುಗಿಸ್ಬಿಡಿ. ಎಷ್ಟು ಚಾಪ್ಟರ್ ಓದಿದ್ದೀರೋ ಆ ಸಮ್ಮರಿ ನಾನು ಕೊಡ್ತೀನಿ. ಆಮೇಲೆ ಕ್ವಿಸ್ ಕ್ವೆಶನ್ಸ್ ಎಲ್ಲ ಕೇಳ್ತೀವಿ. ನಾವು ರೆಫರೆನ್ಸ್ ಕೊಟ್ಟು ಓಕೆ ಆದಿಕಾಂಡ ಅಧ್ಯಾಯ 2 ವಚನ 2 ಪ್ರಶ್ನೆ ಆನ್ಸರ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಸೊ ನೀವು ಓದ್ಬೋದು, ಅದೊಂಥರ ನಮಗೆ ಬೈಬಲ್ ಗೊತ್ತಂಗೆ ಆಗುತ್ತೆ. ಸೊ ಈಗ ಪ್ರಾಕ್ಟೀಸ್ ಮಾಡೋಣ. ಮ್ಯಾಮ್ ಸಾರಿ, ಇದು ಒಂದು ತುಂಬಾ ಮುಖ್ಯವಾದದ್ದು. ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಇದು ಪೋಟಿಯಲ್ಲಿ ಇಡಿ. ಏನಕ್ಕಂದ್ರೆ ಅವಾಗಲೇ ಅವ್ರು ಬೈಬಲ್ ತೆಗೆದು ಓದ್ತಾರೆ. ಬೈಬಲ್ ಅಲ್ಲಿ ಎಲ್ಲಿದೆ ಚಾಪ್ಟರ್ಸ್, ಎಲ್ಲಿದೆ ಬುಕ್ಸ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದು ಬಂದು ತುಂಬಾ ಉಪಯೋಗ ಆಗುತ್ತೆ. ಇದು ಬಂದು ಟೆಸ್ಟಿಮನಿ ಕೊಟ್ಟರು ಒಬ್ರು, ಯಾಕಂದ್ರೆ ಅವತ್ತೇ ಅವ್ರು ಬಂದು ಬೈಬಲ್ ತೆಗೆದು ಓದಿದ್ದಾರೆ. ಸೊ ಆ ತರ ಇರೋ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಈ ಕ್ವಿಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೇಳಿ. ಸೊ ದಟ್ ದೇ ವಿಲ್ ಟರ್ನ್ ದ ಪೇಜ್, ದೇ ವಿಲ್ ಎಲ್ಲಿದೆ ಬುಕ್, ಎಲ್ಲಿದೆ ಚಾಪ್ಟರ್, ಎಲ್ಲಿದೆ ವರ್ಸ್ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಈಗ ಶುರು ಮಾಡೋಣ. ಯಾರಾದ್ರೂ ಸ್ಟಾರ್ಟ್ ಮಾಡಿ. ಆದಿಕಾಂಡ ಅಧ್ಯಾಯ 1 ಒಂದೇ ಒಂದು ಓನ್ಲಿ 1 ವರ್ಸ್ ಓದಿ. ಆಮೇಲೆ ನೆಕ್ಸ್ಟ್ ಫ್ಯಾಮಿಲಿ ರೆಡಿ ಆಗಿರಿ. ನೆಕ್ಸ್ಟ್ ಅಧ್ಯಾಯ ಒಂದೇ ಒಂದು ವರ್ಸ್ ಓದಿಪ್ಪ. ನಾನೇ ಓದ್ಲಾ? ಓದಿ ಬ್ರದರ್. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಪುಸ್ತಕ ಮಾಡಿದನು. ಹೆಸರು ಅಧ್ಯಾಯ ನಂಬರ್ ಹೇಳಿ. ಫಸ್ಟ್ ಪುಸ್ತಕ ಹೆಸರು ಹೇಳಿ. ಪವಿತ್ರ ಬೈಬಲ್. ಅಲ್ಲ, ಬುಕ್ ಹೆಸರು ಆದಿಕಾಂಡ 1 ಅಧ್ಯಾಯ 1. ಅಧ್ಯಾಯ 1. ಓದಿ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಮುಗಿಸ್ಬಿಡಿ ಬ್ರದರ್. ಆದಿಕಾಂಡ ಅಧ್ಯಾಯ 1 ಮುಗೀತು ಅಂತ ಹೇಳಿ ಮುಗಿಸ್ಬಿಡಿ. ಆದಿಕಾಂಡ 1 ಮುಗಿಯಿತು. ಅಧ್ಯಾಯ 1 ನಾವು ಫುಲ್ ಅಧ್ಯಾಯ ಓದ್ತಾ ಇಲ್ಲ, ಜಸ್ಟ್ ನಾವು ಟ್ರಯಲ್ ನೋಡ್ತಾ ಇದೀವಲ್ಲ. ಸೊ ಒಂದೇ ಒಂದು ವಚನ ಓದಿ ಅಧ್ಯಾಯ 1 ಮುಗೀತು ಅಂದ್ಬಿಟ್ಟು ಮುಗಿಸ್ಬಿಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಓದ್ತೀರಪ್ಪ? ನೀವು ಕರೆಕ್ಟಾಗಿ ಕೂತಿದ್ದೀರಾ? ನೀವು ಫ್ಯಾಮಿಲಿ ಜೊತೆಯಲ್ಲಾಗಿದ್ರೆ ನೀವು ಲ್ಯಾಂಡ್ಸ್ಕೇಪ್ ಮೊಬೈಲ್ನ ಟರ್ನ್ ಮಾಡಿ ಇಡಬೇಕು. ಸೊ ನಿಮ್ಮ ಜೊತೆ ಇರೋರೆಲ್ಲ ಕವರ್ ಆಗ್ತಾರೆ. ಓಕೆ, ನೆಕ್ಸ್ಟ್ ಯಾರು ಓದ್ತೀರಪ್ಪ? ಥ್ಯಾಂಕ್ ಯು ಬ್ರದರ್. ಓದಿಪ್ಪ ನೆಕ್ಸ್ಟ್. ಆದಿಕಾಂಡ ಅಧ್ಯಾಯ 2 ಒಂದೇ ಒಂದು ವಚನ ಓದಿ, ಬಟ್ ಆದಿಕಾಂಡ ಅಧ್ಯಾಯ 2 ಮುಗೀತು ಅಂತ ಹೇಳಿ. ಜಸ್ಟ್ ಒಂದು ಪ್ರಾಕ್ಟೀಸ್, ಹೆಂಗೆ ಶುರು ಮಾಡೋದು ಎಂಡ್ ಮಾಡೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಆದಿಕಾಂಡದಿಂದ 2ನೇ ವಚನ ಓದ್ತೀನಿ. ಆದಿಕಾಂಡ ಅಧ್ಯಾಯ 2 ಅಂತ ಹೇಳಿ ಓದಿ. ಆದಿಕಾಂಡ ಅಧ್ಯಾಯ 2. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಮುಗಿಸ್ಬಿಡಿ. ಪುಸ್ತಕ ಹೆಸರು 2 ಅಧ್ಯಾಯ ಹೋಗ್ಬೇಕು, ನೋ ಪ್ರಾಬ್ಲಮ್. ನೀವು ಆದಿಕಾಂಡ ಅಧ್ಯಾಯ 1 ಮುಗೀತು ಅಂತ ಹೇಳ್ಬಿಡಿ. ಆದಿಕಾಂಡ ಅಧ್ಯಾಯ 1 ಮುಗಿಯಿತು. ಪರ್ಫೆಕ್ಟ್. ನೀವು ಸೀಟಿಂಗು ಲೈಟು ಎಲ್ಲ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಮಾ. ನೆಕ್ಸ್ಟ್ ಫ್ಯಾಮಿಲಿ ಓದಿ. 2ನೇ ಅಧ್ಯಾಯ ಓದಿ. ಫ್ಯಾಮಿಲಿ ಜೊತೆ ಯಾರು ಕೂತಿದ್ದೀರಾ ಸ್ವಲ್ಪ ಟ್ರಯಲ್ ತೋರಿಸಿ, ಎಲ್ಲಾರ್ಗು ಗೊತ್ತಾಗುತ್ತೆ. ಯಾರನ್ನ 2-3 ಜನ ಗಂಡ ಹೆಂಡತಿ ಮಕ್ಕಳು ಕೂತಿದ್ರೆ ಆನ್ ಮಾಡಿ ಕ್ಯಾಮ್ರಾ. ಒಂದು ಸ್ಯಾಂಪಲ್ ಎಲ್ಲಾರ್ಗು ಗೊತ್ತಾಗುತ್ತೆ ಹೇಗೆ ಕೂತ್ಕೊಳ್ಳೋದು. 3ನೇ ನೀವು ಸ್ವಲ್ಪ ದೂರ ಇಡಿ, ಸೊ ಮಕ್ಕಳೆಲ್ಲ ಕವರ್ ಆಗ್ತಾರೆ. ಸವಿತಾ ಫ್ಯಾಮಿಲಿ ಅವರು ಎಸ್ ವೆರಿ ಗುಡ್. ಇನ್ನು ಸ್ವಲ್ಪ ದೂರ ಇಡಿ. ಅಧ್ಯಾಯ ಒಂದೇ ಒಂದು ವರ್ಸ್ ಓದಿ. ಮಗ್ನು ಓದಕ್ಕೆ ಹೇಳಿ. ಮಗ್ನು ಓದ್ಸಕ್ಕಿಲ್ಲಮ್ಮ, ನೀವ್ ಆದ್ಮೇಲೆ ಮಗ್ನು ಓದ್ಸಕ್ಕಿಲ್ಲ.
ಓದ್ತೀಯಾ? ಓದ್ಬೇಕು, ಓದ್ತೀಯ ಅಲ್ಲ, ಓದ್ಬೇಕು. ಒಂದೇ ದೇವ್ರ ಒಂದು ವಾಕ್ಯ ಲೈನ್ ಇದು. ಓದು. ಆದಿಕಾಂಡ ಅಧ್ಯಾಯ 2. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ಆದಿಕಾಂಡ 2 ಅಧ್ಯಾಯ 2 ಮುಕ್ತಾಯವಾಯಿತು. Perfect. ಅಮ್ಮ, ಥ್ಯಾಂಕ್ ಯು. ತಮ್ಮ ನೀನು ಓದ್ತಮ್ಮ. ಮಗು ಓದ್ತೀಯಮ್ಮ? ಇಂಗ್ಲಿಷ್ ಬೈಬಲ್ ಇದ್ರೆ ಒಂದೇ ಒಂದು ಲೈನ್. ಒಂದ್ ಲೈನ್ ಓದು. ಇದು ಓದು. ಇದೇ ಓದು. ಇದೇ ಓದು. ಆಮೇಲೆ ಕೊಡ್ತೀನಿ. ಪರಲೋಕ ಇದೇನಿದೆ? ಪರಲೋಕ ಭೂಲೋಕಗಳಲ್ಲೂ ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಥ್ಯಾಂಕ್ ಯು ಬೇಬಿ. ನೀನ್ ಓದುವಾಗ ಬುಕ್ ನೇಮು ಜೆನೆಸಿಸ್ ಚಾಪ್ಟರ್ 2 ಆದಿಕಾಂಡ ಅಧ್ಯಾಯ 2 ಅಂತ ಹೇಳ್ಬಿಟ್ಟು ಹೋಗು. ನೀನ್ ಓದೋ ಟೈಮಲ್ಲಿ ನಿಮ್ಮಮ್ಮ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಪುಟ್ಟ. ನೆಕ್ಸ್ಟ್ ಫ್ಯಾಮಿಲಿ ಓದಿಪ್ಪ. ಆದಿಕಾಂಡ ಅಧ್ಯಾಯ 3 ಒಂದೇ ಒಂದು ವಚನ ಓದಿ, ಒಂದೇ ಒಂದು ವರ್ಸ್. ಆದಿಕಾಂಡ ಅಧ್ಯಾಯ 3. ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತವುಳ್ಳದು ಸರ್ಪ. ಅದು ಮಹಿಳೆಯ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು. ಕಂಪ್ಲೀಟ್ ಮಾಡ್ಬಿಡಿ. ಒಂದು ನಿಮಿಷ, ನೀವು ನಿಮ್ಮ ಹಿಂದಿಗಡೆ ಲೈಟ್ ಆನ್ ಇದೆ ಸರ್, ನಿಮ್ ಮುಖ ಫುಲ್ ಡಾರ್ಕ್ ಆಗಿದೆ. ಇದು ಬೆಟರ್, ಬಟ್ ಸ್ಟಿಲ್ ಇದು ಮಚ್ ಬೆಟರ್ ಇದು. ಸೊ ಹಿಂಗೆ ಕೂತ್ಕೋಬೇಕು, ತಲೆ ಹಿಂದ್ಗಡೆ ಬಂದು ಲೈಟ್ ಬರಬಾರ್ದು, ಬಂದು ನಿಮ್ ಮುಖ ಕಪ್ಪಾಗ್ಬಿಡುತ್ತೆ. ಪ್ಲೀಸ್, ಓಕೆನಾ? ಇವಾಗ ಕರೆಕ್ಟ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಮಾ. ನೆಕ್ಸ್ಟ್ ಫ್ಯಾಮಿಲಿ ಪ್ಲೀಸ್. ಹೇಗೆ ಕಂಪ್ಲೀಟ್ ಮಾಡ್ತೀರಾ ಆದಿಕಾಂಡ? ಆದಿಕಾಂಡ ಅಧ್ಯಾಯ 3 ಮುಕ್ತಾಯವಾಯಿತು. ವೆರಿ ಗುಡ್. ಏನಾಗುತ್ತೆ, ನಾವ್ ಎಷ್ಟೇ ಟ್ರೈನಿಂಗ್ ಹೇಳಿದ್ರು ಓದೋರು ಬರ್ತಾರೆ, ಫಸ್ಟ್ ಟೈಮ್ ಹೇಳ್ತಾರೆ ಪುಸ್ತಕ ಹೆಸರು, ಆಮೇಲೆ ಓದ್ತಾ ಹೋಗ್ತಾರೆ. ಸೊ ನಮ್ಗೆ ಗೊತ್ತಾಗೋದಿಲ್ಲ ಏನ್ ಓದ್ತಿದ್ದಾರೆ, ನಮ್ಗೆ ಐಡೆಂಟಿಫೈ ಮಾಡೋದಿಕ್ಕೆ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಒಂದೊಂದು ಸತಿನೂ ಪುಸ್ತಕ ಹೆಸರು, ಅಧ್ಯಾಯ ನಂಬರು ಹೇಳಿ ಓದಿ. ಯಾವ ಲ್ಯಾಂಗ್ವೇಜ್ ಇದ್ರೂ ನೋ ಪ್ರಾಬ್ಲಮ್, ಬಟ್ ಪುಸ್ತಕ ಹೆಸರು ಹೇಳಿ. ಚಾಪ್ಟರ್ 5, ಚಾಪ್ಟರ್ 6 ಅಂತ ಹೇಳಿದ್ರೆ ನಮ್ಗೆ ನಾವು ಓದೋ ಭಾಷೆಯಲ್ಲಿ ನಾವು ಚೆಕ್ ಮಾಡ್ಬೋದು. ಸಪೋಸ್ ನಾನು ಇಂಗ್ಲಿಷ್ ಬೈಬಲ್ ಫಾಲೋ ಮಾಡ್ತಾ ಇದ್ದೀನಿ, ಸೊ ನನಗೆ ಗೊತ್ತಾಗ್ಬೇಕಲ್ಲ, ಆದಿಕಾಂಡ ಚಾಪ್ಟರ್ 3 ಓದ್ತಾ ಇದ್ದೀರಾ, ನಾನು ಇಂಗ್ಲಿಷಲ್ಲಿ ಫಾಲೋ ಮಾಡ್ಬೋದು. ಹಾಗಾಗಿ ಥ್ಯಾಂಕ್ ಯು. ನೆಕ್ಸ್ಟ್ ಓದಿಪ್ಪ. ಆದಿಕಾಂಡ ಅಧ್ಯಾಯ 4. ಕಾಯಿನನಿಂದ ಹೇಬೆಲನ ಕೊಲೆ. ಆದಾಮನು ತನ್ನ ಹೆಂಡತಿಯ ಜೊತೆ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತಳು. ಸರ್ವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಒಂದು ಗಂಡು ಮಗುವನ್ನು ಪಡೆದಿದ್ದೇನೆ ಎಂದಳು. ತರುವಾಯ ಮುಗಿಸ್ಬಿಡಿ. ಅಧ್ಯಾಯ 4 ಮುಗಿಯಿತು. ಆದಿಕಾಂಡ ಅಧ್ಯಾಯ 4 ಮುಗಿಯಿತು. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಪ್ಪ ಓದ್ತೀರಾ? ಅಧ್ಯಾಯ 5 ಓದಿ. ಆದಿಕಾಂಡ ಅಧ್ಯಾಯ 5. ಆದಾಮನ ವಂಶಾವಳಿ. ಆದಾಮನ ವಂಶಾವಳಿಯ ಚರಿತ್ರೆ. ಸೃಷ್ಟಿ ಕಾಲದಲ್ಲಿ ದೇವರು ಮಾನವನನ್ನು ತಮ್ಮ ಹೋಲಿಕೆಯಂತೆಯೇ ಸೃಷ್ಟಿ ಮಾಡಿದರು. ಅವರನ್ನು ಗಂಡನ್ನಾಗಿಯೂ ಹೆಣ್ಣನ್ನಾಗಿಯೂ ಮಾಡಿದರು. ಅದೇ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯರೆಂದು ಹೆಸರಿಟ್ಟರು. ಥ್ಯಾಂಕ್ ಯು ಸಿಸ್ಟರ್. ಕಂಪ್ಲೀಟ್ ಮಾಡಿ. ಆದಿಕಾಂಡ 5ನೇ ಅಧ್ಯಾಯ ಮುಕ್ತಾಯವಾಯಿತು. ವೆರಿ ಗುಡ್. ಥ್ಯಾಂಕ್ ಯು ಸಿಸ್ಟರ್. ಸೊ ಇದೇ ತರ ನಾವು ಓದ್ಬೇಕು. ನೆಕ್ಸ್ಟ್ ಫ್ಯಾಮಿಲಿ ಎಲ್ಲರೂ ಒಂದೊಂದು ವಚನ ಬೇಗ ಬೇಗ ಓದಿ, ಸೊ ನಮ್ಗೊಂದು ಪ್ರಾಕ್ಟೀಸ್ ಸಿಗುತ್ತೆ. ಆದಿಕಾಂಡ ಅಧ್ಯಾಯ 6. ಮಾನವರ ದುರ್ನಡತೆ. ಮಾನವ ಕುಲವು ಜಗದ ಮೇಲೆ ಹಬ್ಬಿ ಹರಡಿದಂತೆ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದರು. ಈ ಮನುಷ್ಯ ಪುತ್ರಿಯ ಚೆಲುವನ್ನು ಕಂಡು ದೇವಪುತ್ರರು ತಮಗೆ ಇಷ್ಟ ಬಂದವರನ್ನೆಲ್ಲ ಮದುವೆಯಾದರು. ಆದಿಕಾಂಡ ಅಧ್ಯಾಯ 6 ಮುಗಿಯಿತು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ನೆಕ್ಸ್ಟ್ ಓದಿಪ್ಪ. ವೆರಿ ಗುಡ್. ನೆಕ್ಸ್ಟ್ ಯಾರು ಓದ್ತೀರಾ? ರೆಡಿ ರೀ? ನೆಕ್ಸ್ಟ್ ಬೇಗ ಬೇಗ ಓದಿ. 10 ನಿಮಿಷ 7 ನಿಮಿಷ ಕಾಲು ಕಟ್ಟಾಗುತ್ತೆ. ನೆಕ್ಸ್ಟ್ ಯಾರು ರೆಡಿ ಇದ್ದೀರಾ? ಓದಿಪ್ಪ. ರಶ್ಮಿ ಮ್ಯಾಮ್ ಸ್ಟಾರ್ಟ್ ಮಾಡಿ. ರಶ್ಮಿ ಮ್ಯಾಮ್ ಓದಿ. ಆದಿಕಾಂಡ ಅಧ್ಯಾಯ 7. ಜಲಪ್ರಳಯ. ಸರ್ವೇಶ್ವರ ಸ್ವಾಮಿ ಮೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯನ್ನು ಸೇರಿಕೊಳ್ಳಿರಿ,
ಈಗಿನ ಪೀಳಿಗೆಯಲ್ಲಿ ನೀನೊಬ್ಬನೇ ನನ್ನ ಸೃಷ್ಟಿಗೆ ಸದ್ಪುರುಷ. ಕಂಪ್ಲೀಟ್ ಮಾಡ್ಬಿಡಿ ಮಾ. ಜಳ ಆದಿಕಾಂಡ ಅಧ್ಯಾಯ 7 ಮುಗಿಯಿತು. ವೆರಿ ಗುಡ್, ಥ್ಯಾಂಕ್ ಯು ಮಾ. ನೆಕ್ಸ್ಟ್ ಯಾರು? ಮ್ಯಾಗ್ದಲಿನ್ ಮೇರಿ ಮ್ಯಾಮ್. ಆದಿಕಾಂಡ 8ನೇ ಅಧ್ಯಾಯ. ಜಲಪ್ರಳಯದ ಮುಗಿವು. ದೇವರಿಗೆ ನೋಹನ ಮತ್ತು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಪ್ರಾಣಿ ಪಕ್ಷಿಗಳ ನೆನಪಿತ್ತು. ಆದಿಕಾಂಡ ಅಧ್ಯಾಯ 8 ಮುಗಿಯಿತು. ವೆರಿ ಗುಡ್, ಥ್ಯಾಂಕ್ ಯು. ವೆರಿ ಗುಡ್. ನೆಕ್ಸ್ಟ್ ಯಾರು ಓದ್ತೀರಪ್ಪ? ಆದಿಕಾಂಡ 9. ಓದಿ ಆದಿಕಾಂಡ ಅಧ್ಯಾಯ 9. ಆದಿಕಾಂಡ ಅಧ್ಯಾಯ 9. ನೋಹನೊಡನೆ ಒಡಂಬಡಿಕೆ. ದೇವರು ಅವನ ಮಕ್ಕಳನ್ನು ಸ್ವಲ್ಪ ಜೋರಾಗಿ ಓದಿ ಪ್ಲೀಸ್. ಇಲ್ಲ ಹತ್ರ ಬನ್ನಿ, ಮೈಕ್ ಪಿಕ್ ಮಾಡ್ತಾ ಇಲ್ಲ. ನಿಮ್ ನೆಟ್ವರ್ಕ್ ಕಡಿಮೆ ಇದೆ ನೋಡಿ. ಎಲ್ಲರೂ ಸ್ವಲ್ಪ ಮೊಬೈಲ್ ನೋಡಿ. ಇಲ್ಲಿ ನಿಮ್ಮ ಇದರಲ್ಲಿ ರೆಡ್ ಕಲರ್ ಕಾಣಿಸ್ತದೆ ನೋಡಿ. ಅವ್ರ ನೆಟ್ವರ್ಕ್ ಒಂದು ರೆಡ್ ಇದೆ. ಸೊ ದಟ್ ಮೀನ್ಸ್ ಅವ್ರು ಬಂದು ಇವತ್ತು ಡೇಟಾನ ಯೂಸ್ ಮಾಡ್ಬಿಟ್ಟಿದ್ದಾರೆ ಬೆಳಗ್ಗೆನೆ. ನೀವು ಆ ದಿವಸ ಓದೋ ದಿವಸ ಅಟ್ಲೀಸ್ಟ್ ಇಫ್ ಯು ವಾಂಟ್ ಟು ಇಯರ್ ಈ 9-9 ಯೂಸ್ ಮಾಡಿದ ಮೇಲೆ ನಿಮ್ ಯೂಟ್ಯೂಬ್ ವಿಡಿಯೋ ನೋಡೋದಲ್ಲ ಆಮೇಲೆ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಈ ತರ ನೋಡಿ, ಅವ್ರು ಮಾತಾಡೋದು ನಮ್ಗೆ ಕೇಳ್ತಾ ಇಲ್ಲ ನಮ್ಗೆ. ಓಕೆ, ಕಣ್ಣಿ ಮಾಡಮ್ಮ, ವಿಡಿಯೋ ಆಫ್ ಮಾಡಿ ಓದಮ್ಮ. ಆದಿಕಾಂಡದಿಂದ ವಾಚನ 10ನೇ ಅಧ್ಯಾಯ. ನೋಹನ ಮಕ್ಕಳ ಸಂತಾನ. ನೋಹನ ಮಕ್ಕಳಾದ ಶೇಮ್, ಹಾಮ್ ಮತ್ತು ಯೆಫೆತರಿಗೆ ಪ್ರಳಯ ಮುಗಿದ ಮೇಲೆ ಮಕ್ಕಳಾದರು. ಅವರ ವಂಶಾವಳಿ ಇದು. ಮುಗಿಸ್ಬಿಡಿ. ಮ್ಯಾಮ್ ನಿಮ್ಮ ಮೊಬೈಲ್ ನ ರೊಟೇಟ್ ಮಾಡಿ, ಯಾಕಂದ್ರೆ ಮಗು ಇದೆ. ಮೊಬೈಲ್ ರೊಟೇಟ್ ಮಾಡಮ್ಮ, ಮಲ್ಸಿ ಮೊಬೈಲ್ ನ. ಎಸ್, ಸ್ವಲ್ಪ ದೂರ ಇಡಿ. ಎಲ್ರು ಕಾಣಿಸುತ್ತಾರೆ ಕೆಳಗೆ. ಎಸ್, ಇದು ಲೈಟ್ ನೋಡಿ. ಲೈಟ್ ಒಂದು ಯಾವಾಗ್ಲೂ ಮುಖಕ್ಕೆ ಆಪೋಸಿಟ್ ಇರಬೇಕು, ಹಿಂದ್ಗಡೆ ಇಲ್ಲ. ನಿಮ್ ತಲೆ ಹಿಂದೆ ಇದ್ರೆ ನಿಮ್ ಮುಖಕ್ಕೆ ಅಪ್ಪ ಕಾಣಿಸುತ್ತೆ. ನಾಳೆ ಬಿಡಿ, ನಾ ರೆಡಿ ಮಾಡಿ. ಸೊ ಲೈಟ್ ಇರೋ ತರ ಕುಟ್ಕಿಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ ಅವಾಗ. ಆಮೇಲೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ ನಾನು ಹೇಳ್ತಾ ಇದ್ದ. ತುಂಬಾ ಥ್ಯಾಂಕ್ಸ್ ಅಮ್ಮ. ಎಲ್ಲರನ್ನು ಕವರ್ ಮಾಡಿ, ಸ್ಪೆಷಲಿ ಮಕ್ಕಳು ಮಕ್ಕಳು ಅವ್ರು ಓದ್ತಿರ್ಬೇಕು. ಒಂದು ಲೈನ್ ಆದ್ರೂ ಓದ್ಲಿ. ಆ ಚಿಕ್ಕ ಪುಟಾಣಿ ಮಕ್ಕಳು ಒಂದು ಲೈನ್ ಆದ್ರೂ ಓದ್ಲಿ. ಪ್ರಾಕ್ಟೀಸ್ ಮಾಡ್ಕೊಂಡು ಬಾ. ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ, ಯಾವ ಭಾಷೆದು ಓದು, ಬಟ್ ಕರೆಕ್ಟ್ ಆಗಿ ಓದ್ಬೇಕು. ಓಕೆನಾ? ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಫ್ಯಾಮಿಲಿ ಯಾರಪ್ಪ ಓದ್ತೀರಾ? ಯಾರನ್ನ ಓದ್ತೀರಾ? ಬೇಗ ಮೈಕ್ ಆನ್ ಮಾಡಿ ಓದಿ, ಕಾಲ್ ಕಟ್ ಆಗುತ್ತೆ. ಬೇಗ ಓದಿ. ನೀವು ಓದ್ತಾ ಇದ್ರೆ ಮೈಕ್ ಅನ್ಮ್ಯೂಟ್ ಮಾಡ್ಬೇಕು. ಆ ರೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ. ಮೈಕ್ ಮೇಲೆ ಲೈನ್ ಉತ್ತರ ಇರುತ್ತೆ. ಆ ಮೈಕ್ ಲೈನ್ ನ ಒತ್ತಿದ್ರೆ ನಿಮ್ಗೆ ಇದಾಗುತ್ತೆ, ಕ್ಲೀನ್ ಆಗ್ಬಿಡುತ್ತೆ. ಅದನ್ನ ಓದ್ಬೇಕು ನೀವು. ಯಾರನ್ನ ಓದ್ತೀರಪ್ಪ? ಓಕೆ, ಎಲ್ರಿಗೂ ಅರ್ಥ ಆಯ್ತಲ್ಲ ಹೇಗೆ ಅಂತ? ಎನಿ ಡೌಟ್ಸ್ ಇದ್ರೆ ಕೇಳಿ. ಏನಾದ್ರೂ ಡೌಟ್ಸ್ ಇದೆಯಾ? ನಿಮ್ಗೆ ಡೌಟ್ ಇದ್ರೆ ನೀವು ಕೇಳಿ, ಮಾತಾಡಿ ಪ್ಲೀಸ್. ಇದು ಫ್ರೀ ಝೂಮ್ ಕಾಲ್ ನಾವು ಯೂಸ್ ಮಾಡ್ತಾ ಇರೋದು. ಸೊ 30 ನಿಮಿಷ 35 ನಿಮಿಷ ಕಾಲ್ ಕಟ್ ಆಗುತ್ತೆ. ಅದಕ್ಕೆ 9 ಇಂದ 9:30 ಹಾಫ್ ಅನ್ ಅವರೇ ನಾವು ಇಟ್ಕೊಂಡಿರೋದು. ಸೊ ಅದಕ್ಕೆ 8:55ಕ್ಕೆ ಡೈಲಿ ಜಾಯ್ನ್ ಆಗಬೇಕು. 9 ಗಂಟೆಗೆ ಶುರು ಮಾಡಬೇಕು, 9:15ಗೆ ಮುಗಿಸ್ಬೇಕು. ಎನಿ ಡೌಟ್ಸ್ ನೀವು ಗ್ರೂಪಲ್ಲಿ ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಮೆಸೇಜ್ ಹಾಕಿ. ಎಲ್ಲರಿಗೂ ಅರ್ಥ ಆಗಿದೆಯಾ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಬೇರೆ ಜಾಗದಲ್ಲಿ ಇದ್ರೂನು ಮುಖ್ಯವಾದದ್ದು ಇದು ಜ್ಞಾಪಕ ಇಟ್ಕೊಳ್ಳಿ. ಗ್ರೂಪ್ ಅಲ್ಲಿ ನಾಳೆ ಯಾವ ಬುಕ್ ಓದ್ತಾ ಇದ್ದೀರಾ, ಯಾವ ಚಾಪ್ಟರ್ ಓದ್ತಾ ಇದ್ದೀರಾ ಅಂತ ಕರೆಕ್ಟ್ ಆಗಿ ಮ್ಯಾಮ್ ಆಗ್ತಾರೆ. ಒಂದು ದಿನಾಗ್ಲು ಅದನ್ನ ನೆಕ್ಸ್ಟ್ ಓದೋ ಫ್ಯಾಮಿಲಿ ತೆಗೆದು ಪ್ರಾಕ್ಟೀಸ್ ಮಾಡಿ. ಒಂದು 5 ಚಾಪ್ಟರ್ ಒಬ್ಬೊಬ್ಬರಿಗೆ, ಒಂದು 5 ಜನ ಮನೇಲಿ ಇದ್ರೆ 5 ಜನ ಒಂದೊಂದು ಚಾಪ್ಟರ್ ಓದಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೋಬೇಕು. ಯಾಕಂದ್ರೆ ಅಲ್ಲಿ ಬಂದು ಎಲ್ಲರೂ ನೋಡ್ತಾ ಇರುವಾಗ ನೀವು ಬಂದು ಕಾಗುಣಿತ ಕಲಿತಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ರಿಕ್ವೆಸ್ಟ್, ಒಬ್ಬೊಬ್ಬರಿಗೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಂದು ಕ್ಯಾಮರಾ ಮುಂದೆ ಕೂತ್ಕೊಳ್ಳಿ. ಇದೊಂದು ರಿಕ್ವೆಸ್ಟ್. ಓಕೆ ಮ್ಯಾಮ್, ಸಾರಿ. ಓಕೆ, ಇದು ನಾವು ಯಾಕೆ ಹೇಳ್ತೀವಿ ಅಂದ್ರೆ ಡಿಯರ್ ಫ್ರೆಂಡ್ಸ್, ಇದೇನು ಪರ್ಫಾರ್ಮೆನ್ಸ್ ತರ ಇಲ್ಲ, ದೇವರ ವಾಕ್ಯ. ಸೊ ಏನಾಗುತ್ತೆ, ಯಾವಾಗ್ಲೂ ಏನು ಓದ್ತಾರೆ ಅಂತ ಗೊತ್ತಾಗಲ್ಲ. ಸಿಸ್ಟರು ಯಾರೋ ಕೋಆರ್ಡಿನೇಟರ್ ಕಾಲ್ ಮಾಡಿರ್ತಾರೆ. ಸೊ ಅವರು ಸಪೋಸ್ ನಾನು ಅನಿತಾ, ನನ್ಗೆ ಇವತ್ತು ಓದ್ಬೇಕು, ನಾನು ಸುಮ್ಮನೆ 9 ಗಂಟೆಗೆ ಬಂದ್ಬಿಡ್ತೀನಿ, ಏನು ಗೊತ್ತಾಗಲ್ಲ. ಗ್ರೂಪ್ ಮೆಸೇಜ್ ನೋಡಲ್ಲ, ನಾನು ಕೇಳಲ್ಲ. ಓಕೆ
ನನಗೆ ಫೋನ್ ಮಾಡ್ತಾರಲ್ಲ ಅವ್ರನ್ನ ಕೇಳಬೇಕು, ಓಕೆ ಮೇಡಮ್ ನಾನು ಯಾವ ಪುಸ್ತಕ ಹೋಗ್ಬೇಕು, ಏನು ಓದಬೇಕು, ಇವರು ಕೇಳಲ್ಲ, ಅವರು ಹೇಳಲ್ಲ, ಜಸ್ಟ್ ಅಲ್ಲಿ ಬಂದು ಕುಂತ್ಕೊಂಡು ಬ್ಲಾಂಕ್ ಆಗಿರ್ತಾರೆ. ದೇವರ ವಾಕ್ಯ ಒಂದು ರೆಸ್ಪೆಕ್ಟಿಂದ ನಾವು ಪ್ರಿಪೇರ್ ಮಾಡಿ ಬರಬೇಕಲ್ಲ. ಅದಕ್ಕಾಗಿ ನನಗೆ ತುಂಬ ಐ ಫೀಲ್ ವೆರಿ ಬ್ಯಾಡ್. ಸುಮ್ಮನೆ ಬರ್ತಾರೆ, ಏನೋ ಓದ್ತಾರೆ, ಆಮೇಲೆ ನಾವು ಸ್ಟಾಪ್ ಮಾಡಿ ಗ್ರೂಪಲ್ಲಿ ನೋಡಿ. ನಿನ್ನೆ ಆದಿಕಾಂಡ 10-15 ಮುಗ್ದಿರುತ್ತೆ. ಸೊ ನಾಳೆ ಬರೋ ಫ್ಯಾಮಿಲಿ, ಸಪೋಸ್ ಜಾನ್ ಆ್ಯಂಡ್ ಫ್ಯಾಮಿಲಿ, ಆ ಗ್ರೂಪಲ್ಲಿ ಮೆಸೇಜ್ ನೋಡೋಕ್ಕೆ 1 ಸೆಕೆಂಡ್ ಆಗುತ್ತೆ. ಓಕೆ 10 ಮುಗಿಸಿದಾರಪ್ಪ, ನಾವು 11ಇಂದ ಹೋಗ್ಬೇಕು ನಮ್ಮ ಕುಟುಂಬ. ಓಕೆ ಪ್ರಾಕ್ಟೀಸ್ ಮಾಡ್ತಿರೋ ಇಲ್ಲೋ, ಓಕೆ ಗೊತ್ತಿದ್ರೆ ಓಕೆ. ಸೊ ನೀವು ಪ್ರಿಪೇರ್ ಆಗಿರಬೇಕು. ಅಲ್ಲಿಷ್ಟು ಸಿಸ್ಟರ್ ಆಗ್ತಾರೆ. ಸೊ ಡೈಲಿ ನಾನು ಹಾಕ್ತೀನಿ, ಓಕೆ ನಾಳೆ ಪ್ರಕಟಣೆ ಮಾಡೋರು, ಓಕೆ ರಶ್ಮಿ ಆ್ಯಂಡ್ ಫ್ಯಾಮಿಲಿ ಆರ್ ಮೇರಿ ಆ್ಯಂಡ್ ಫ್ಯಾಮಿಲಿ ಏನಿದೆಯೋ ಲಿಸ್ಟು, ಅದು ನೀವು ಗ್ರೂಪಲ್ಲಿ ಮೆಸೇಜ್ ನೋಡಲೇಬೇಕು. ಕನ್ನಡದಲ್ಲಿ ನಾನು ಹಾಕ್ತೀನಿ, ನೀವು ನೋಡಲೇಬೇಕು. ಏನಾನ ಡೌಟ್ ಇದ್ದರೆ ನಮ್ಮಿಬ್ರಿಗೆ ಯಾರಿಗೋ ಒಬ್ರಿಗೆ ಫೋನ್ ಮಾಡಿ, ಅಥವಾ ವಿಜಯ ಮಿಸ್ ಅವ್ರ ವ್ಯಾಕುಲಮ್ಮ ಅವ್ರ ಸಿಸ್ಟರ್ ರಶ್ಮಿ ಯಾರಿಗಾದ್ರೂ ಒಬ್ರು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ದಿವಸ ನಿಮ್ಗೆ ಕೊಟ್ಟಿದ್ದಾರೆ ಆ ದಿವಸ. ಅದೊಂದು ಪ್ರೀತಿ ಅಲ್ವಾ, ದೇವರ ಮೇಲೆ ನಾವಿಟ್ಟಿರೋ ಪ್ರೀತಿ. ಸೊ ಪ್ರಿಪೇರ್ ಮಾಡಿ ಬನ್ನಿ. ಸುಮ್ಮನೆ ನಾವು ಬಂದು ಅಲ್ಲಿ ಕುಂತ್ಕೊಂಡು ಅದು ಒಂಥರ ನಾವು ದೇವರಿಗೆ ರೆಸ್ಪೆಕ್ಟ್ ಕೊಡ್ದಂಗೆ ನಮಗೇನಿಲ್ಲ. ಅದಕ್ಕಾಗಿ ನಾವು ಹೇಳೋದು, ಒಬ್ಬೊಬ್ರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಒಂದು ಚಾಪ್ಟರ್ ಪ್ರಾಕ್ಟೀಸ್ ಮಾಡದೆ ನೀವು ಅಲ್ಲಿ ಪ್ರಕಟಣೆ ಮಾಡೋದು ತುಂಬಾ ಧೈರ್ಯವಾಗಿ ಮಾತಾಡ್ತೀರಾ. ಇಲ್ಲಾಂದ್ರೆ ಅದೇ ಹೇಳ್ಕೊಂಡು ಹಂಗೆ ವಾಯ್ಸ್ ಬರೋದೇ ಇಲ್ಲ. ಫಸ್ಟ್ ಟೈಮ್ ಓದ್ತವ್ರಿಗೆಲ್ಲ ತುಂಬಾ ಸಂತೋಷ ಆಗುತ್ತೆ, ನಾವು ಪ್ರಕಟಣೆ ಮಾಡದೆ ಈ ಲೋಕ ಕೇಳ್ತಾ ಇತ್ತು ನಮ್ಮನ್ನಂತ ಅರ್ಥ ಆಗುತ್ತೆ. ಸೊ ಆ ಸಂತೋಷನ ಎಲ್ರು ಕೊಡಿ, ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ನೀವು ಓದೋ ವಾಕ್ಯದಲ್ಲಿ ಏನೋ ಒಂದು ಇರುತ್ತೆ, ಬೇರೆಯವ್ರಿಗೆ ಏನೋ ಒಂದು ಅದ್ಭುತ ನಡೆಯುತ್ತೆ. ನನ್ಗೇನೋ ಇಷ್ಟ ಆಗುತ್ತೆ ನೀವು ಓದೋದು, ನಾನು ಮತ್ತೆ ಹೋಗಿ ಹುಡುಕ್ಬೋದು. ಓಕೆ ಜಾನ್ ಚಾಪ್ಟರ್ ಏನೋ ಓದಿದ್ದೀರಪ್ಪ, ಏನಪ್ಪ ಓದಿದ್ರು ಈ ಬ್ರದರು, ನಾನು ಹೋಗಿ ಮತ್ತೆ ಓದಿ ಮತ್ತೆ ನಾನು ದೇವ್ರ ನನ್ನ ಹತ್ರ ಮಾತಾಡ್ಬೋದು, ನನಗೇನೋ ಒಂದು ಹೀಲಿಂಗ್ ಸಿಗುತ್ತೆ. ಸೊ ನೀವು ಒಂಥರ ಬ್ಲೆಸ್ಸಿಂಗ್ ಆಗಿರ್ತೀರಾ ಎಲ್ಲರಿಗೂ. ಸೊ ನಾವು ಪರ್ಸನಲ್ ಆಗಿ ನಾನು ಒಬ್ಳೇ ಓದ್ತಾ ಇಲ್ಲ. ಸೊ ಎರಡನೇದೇನಂದ್ರೆ ನಿಮಗ್ ಬಂದು ದೇವರು ಬಿಷಪ್ ಹೇಳ್ದಂಗೆ ಇದು ಸೂಜಿ ಇದ್ರಲ್ಲಿ ಬಿದ್ದಿದೆ, ಆ ಸೂಜಿ ನೀವು ಹುಡುಕಿ ನಿಮಗೆ ಏನ್ ಬಂದಿದಾರೋ ಅದನ್ನ ನೀವು ಕರೆಕ್ಟ್ ಆಗಿ ಹುಡುಕ್ಬಿಟ್ರೆ ದೇವ್ರು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಈ ನೋಡಿ ಸಿಂಪಲ್ ಆಗಿರ್ತೀನಿ, ನಿಮ್ಮ ಫ್ಯಾಮಿಲಿಲಿ ಒಂದು 5 ಚಾಪ್ಟರ್ ಓದ್ತೀರಾ, ಆ 5 ಚಾಪ್ಟರ್ ಅಲ್ಲೋ ಅಥವಾ ಬೇರೆಯವ್ರು ಓದುವಾಗ್ಲೋ ದೇವ್ರು ನಿಮ್ಮ ಹತ್ರ 1 ಲೈನ್ ಅಥವಾ 2 ವಾಕ್ಯ ನಿಮ್ಮ ಟಚ್ ಆಗುತ್ತೆ. ಆ ಟಚಿಂಗ್ ಬಂದು ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ನಾನು ನಂದು ಎದ್ರಲ್ಲಿ ಹೇಳ್ತೀನಿ ನಿಮಗೆ ಟೈಮ್ ಬಂದಾಗ, ದಟ್ ಇಸ್ ಹೌ ಐ ಕೇಮ್ ಇನ್ ಟು ದಿಸ್. ಸೊ ಇಟ್ ಇಸ್ ಗಾಡ್ಸ್ ಕಾಲಿಂಗ್ ಕ್ಯಾನ್ ಹ್ಯಾಪನ್ ಜಸ್ಟ್ ಲೈಕ್ ದಟ್. ಯಾವಾಗ ಅದು ಕರಿತೋ ಗೊತ್ತಿಲ್ಲ, ಬಟ್ ನಾವು ಅವ್ರು ಏನ್ ಮಾತಾಡ್ತಾರ ಅದನ್ನ ಕೇಳ್ಬೇಕು, ನಾವು ಕೇಳಕ್ ನಮ್ಗೆ ಕಿವಿ ಓಪನ್ ಆಗಿರ್ಬೇಕು. ಸೊ ಅದಕ್ಕಾಗಿ ಪ್ಲೀಸ್ ಈ ಒಂದು ಇಡೀ ಬೈಬಲ್ ಓದಕ್ಕೆ ಜೊತೆಗೆ ಇರಿ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಟೈಮ್ ಅಪ್ ಸರ್, ವಿಲ್ ಕ್ಲೋಸ್. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಯಾರು ಏನ್ ಡೌಟ್ ಕೇಳಿಲ್ಲ, ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಸ್ ನೋ ಕಾಲ್ ಕಟ್ ಆಗುತ್ತೆ, ಪ್ರೇಯರ್ ಮಾಡಿ ಪ್ಲೀಸ್. ಫಾದರ್ ಕುಡ್ ಗಿವ್ ಅಸ್ ಅ ಬ್ಲೆಸ್ಸಿಂಗ್. ಸೊ 1ನೇ ತಾರೀಕು ನಾವು ಶುರು ಮಾಡೋಣ. ಬಿಷಪ್ ಎಲ್ಲ ಬ್ಯುಸಿ ಇದ್ದಾರೆ. ಸೊ ಬಿಷಪ್ 5ನೇ ತಾರೀಕು 6ನೇ ತಾರೀಕು ಜಾಯ್ನ್ ಆಗ್ತಾರೆ. 1ನೇ ತಾರೀಕು ಫಾದರ್ ನಿಮ್ಮ ಪೀಟರ್ ಫಾದರ್ ಮತ್ತೆ ನಮ್ಮ ಫಾದರ್ ಜೀವನ್ ಜಾಯ್ನ್ ಮಾಡಿ ಬ್ಲೆಸ್ ಮಾಡಿ ನಾವು ಶುರು ಮಾಡೋಣ. ಫಾದರ್ ಯು ಕುಡ್ ಗಿವ್ ಅಸ್ ಅ ಬ್ಲೆಸ್ಸಿಂಗ್ ಫಾದರ್ ಪ್ಲೀಸ್. ಸಾರಿ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. Thank you so much, Father, for your time, for your patience waiting. Thank you so much. Thank you, Father. Very nice of you.